ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಹಾಡು ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ 9 ಲ್ಯಾಕ್. ಹೌದು ವೀಕ್ಷಕರೇ, 9 ಲಕ್ಷಕ್ಕೆ ಒಂದು ಪ್ರೀಮಿಯಂ ಆಗಿರುವಂಥ ಇಂಟೀರಿಯರನ್ನು ನಮ್ಮ ಸ್ಪೇಷಿಯಸ್ ಸ್ಟುಡಿಯೋದವರು ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಕ್ರೇಜಿ ಆಗಿದೆ. ಸೊ ಇಲ್ಲಿನ ಹೈಲೈಟ್ ಅಂದರೆ ಇಲ್ಲಿನ ದೇವ್ರ ಮನೆ, ಟಿವಿ ಯೂನಿಟ್, ಕಿಚನ್ನು, ಬೆಡ್ರೂಮ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಭಾರ್ಗವ್ ಸರ್ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಭೇಟಿ ಆಗೋಣ, ಇಡೀ ಮನೆಯ ಒಂದು ಟೂರನ್ನು ತಗೊಳ್ಳೋಣ. ಬನ್ನಿ ನನ್ನ ಜೊತೆ. ಭಾರ್ಗವ್ ಸರ್ ನಮಸ್ತೆ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಆರಾಮ್ ಸರ್. ಸರ್ ಯಾವ ಏರಿಯಾದಲ್ಲಿ ಇದೀವಿ ನಾವು ಇವಾಗ? ಆರ್ ಆರ್ ನಗರಲ್ಲಿದ್ದೀವಿ ಸರ್. ಆರ್ ಆರ್ ನಗರ. ಕ್ಲೈಂಟ್ ನೇಮ್ ಸರ್? ಕ್ಲೈಂಟ್ ನೇಮ್ ಬಂದು ಅಭಿಷೇಕ್ ಸರ್ ಅಂತ. ಅಭಿಷೇಕ್. ಓಕೆ, ಈ ಮನೇಲಿ ಏನೇನು ಮಾಡಿದ್ದೀರಾ ಸರ್? ಸರ್ ಇದು ಆಕ್ಚುಲಿ ಬಂದು 2 BHK ಮನೆ. ಇಲ್ಲಿ ಬಂದು 2 ಬೆಡ್ರೂಮ್ಸ್ಗೆ ವಾರ್ಡ್ರೋಬ್ಸ್ ಮಾಡಿದೀವಿ, ಒಂದು ಕಾಟ್ ಮಾಡಿದೀವಿ, ಟಿವಿ ಯೂನಿಟ್ ಮಾಡಿದೀವಿ, ಫಾಲ್ ಸೀಲಿಂಗ್ ಮಾಡಿದೀವಿ. ಹೈಲೈಟ್ ಏನು ಈ ಮನೆದು? ಟಿವಿ ಯೂನಿಟ್ ಸರ್. ಟಿವಿ ಯೂನಿಟ್ ಏನಂತ ಮತ್ತೆ ಬೆಡ್ರೂಮ್ಸ್ ಡಿಫ್ರೆಂಟ್ ಆಗಿದೆ. ಓಕೆ ಓಕೆ. ಟಿವಿ ಯೂನಿಟ್ ಅಲ್ಲಿ ಅಂತ ವಿಶೇಷತೆ ಏನಿದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಶೋರ್ ಸರ್. ಈ ಟಿವಿ ಯೂನಿಟ್ ಬಂದು ಫ್ಲೋರ್ ಟು ಸೀಲಿಂಗ್ ಮಾಡಿದ್ದೀವಿ. ಓಕೆ. ಮತ್ತೆ 2 ಹಾಫ್ ಸರ್ಕಲ್ ಕೊಟ್ಟಿದ್ದೀವಿ ಸರ್, ಒಂದು ಚಿಕ್ಕದು ಒಂದು ದೊಡ್ಡದು. ಅಬ್ಸರ್ವ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಯೂಶಲಿ ಏನ್ ಮಾಡ್ತೀವಿ, ಈ ಪ್ಯಾನಲ್ ಇಲ್ಲೊಂದು ಬಾಕ್ಸ್ ಕೊಟ್ಟಿರ್ತೀವಿ ರೆಗ್ಯುಲರ್ ಡಿಸೈನ್ಸ್ ಅಲ್ಲಿ. ಬಟ್ ಇಲ್ಲಿ ಏನ್ ಮಾಡಿದೀವಿ, ಆ ಎಂಡ್ ಇಂದ ಈ ಎಂಡ್ ಇಂದ ಸ್ಟಾರ್ಟ್ ಆಗೋ ತರ ಸೆಂಟರ್ ಅಲ್ಲಿ ಆಫ್ ರೌಂಡ್ ಕೊಟ್ಟಿದ್ದೀವಿ. ಕಟಿಂಗ್ ತಗೊಂಡಿದ್ದೀವಿ. ಬ್ರೇಕ್ ಮಾಡಿದೀವಿ. ತುಂಬಾ ಯೂನಿಕ್ ಆಗಿದೆ ಅದು. ಎಸ್ ಸರ್, ಎಸ್ ಸರ್. ಯಾಕಂದ್ರೆ ಇನ್ನೂವರೆಗೆ ಎಲ್ಲೂ ನೋಡಿಲ್ಲ ನಾನು. ಹೌದೌದು. ಹಿಂದ್ಗಡೆ ಫ್ಲಾಟ್ ಬರಲೇಬೇಕು ಅಂತ ಯೂಶಲಿ ಆಲ್ಮೋಸ್ಟ್ ಎಲ್ಲ ಕ್ಲೈಂಟ್ಸ್ ಫ್ಲಾಟ್ ಇದೇ ಫಸ್ಟ್ ಟೈಮು ಯೂನಿಕ್ ಆಗಿ ಮಾಡಿದೀವಿ. ಸೊ ಅದನ್ನ ತೋರ್ಸೋಣ ಅಂತ ಅದಕ್ಕೆ ಈ ವಿಡಿಯೋ. ವೆರಿ ನೈಸ್, ವೆರಿ ನೈಸ್. ತುಂಬಾ ಚೆನ್ನಾಗಿ. ಹಿಂದ್ಗಡೆ ರಾಫ್ಟರ್ಸ್ ಅಲ್ವಾ ಸರ್? ಫುಲ್ ರಾಫ್ಟರ್ಸ್ ಸರ್. ಸೊ ಕಂಪ್ಲೀಟ್ ಆಗಿ ಫಸ್ಟ್ ಲೇಯರ್ ಬಂದು ಪ್ಲೈವುಡ್ ಇರುತ್ತೆ. ಓಕೆ. ಅದ್ರ ಮೇಲೆ ರಾಫ್ಟರ್ಸ್, ಅದ್ರ ಮೇಲೆ ಮತ್ತೆ ನಾವು ಈ ಟಿವಿ ಪ್ಯಾನಲ್ ಕೊಟ್ಟಿದೀವಿ. ಓಕೆ. ಇದನ್ನ ಸೆಮಿ ಮ್ಯಾಟ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಸೆಮಿ ಮ್ಯಾಟ್. ಓಕೆ. ನೀವು ನೋಡೋದೇ ಫೀಲ್ ಆದ್ರೆ ಇದು ಮ್ಯಾಟ್ ಫಿನಿಶ್ ಇರುತ್ತೆ. ಮತ್ತೆ ಇದು ಬಂದು ಮಾರ್ಬಲ್ ಫಿನಿಶ್. ಬಂದು ಮಾರ್ಬಲ್ ಫಿನಿಶ್. ಓಕೆ. ಕೆಳಗಡೆ ಬಂದು ಮತ್ತೆ ವೈಟ್ ಕಲರ್ ಕಾಂಬಿನೇಷನ್, ವೈಟ್ ಕಲರ್ ಶಟರ್ಸ್ ಕೊಟ್ಟಿದ್ದೀವಿ. ಇದು ಸೆಮಿ ಮ್ಯಾಟ್. ಒಂದು ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಸೊ ಇದು ಸ್ಟೋರ್ ಮಾಡ್ಕೊಳ್ಳೋಕೆ. ಮತ್ತೆ ಈ ಕಡೆ ಡ್ರಾವರ್ಸ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ ಓಕೆ. ಓ, ಈ ತರ ಮಾಡಿದ್ದೀರಾ? ಇದಕ್ಕೆ ಅಟ್ಯಾಚ್ ಆಗಿ ಮತ್ತೆ ಒಂದು ಪ್ರೊಫೈಲ್ ಶಟರ್ ಇದೆ. ಸೊ ಒಳಗಡೆಗೂ ಮತ್ತೆ ಕಲರ್ ಪ್ಲೇಸ್ ಮಾಡಿದ್ದೀವಿ. ಓಕೆ. ಮತ್ತೆ ಪ್ರೊಫೈಲ್ ರೈಟ್ ರನ್ ಆಗಿದೆ ಒಳಗಡೆಗೆ. ಇದು ಮತ್ತೆ ಫ್ಲೋರ್ ಟು ಸೀಲಿಂಗ್ ಕಾನ್ಸೆಪ್ಟ್ ಸರ್. ಟಾಪ್ ಇಂದ ಬಾಟಮ್ ತನಕ ಇದೆ. ಎಲ್ಲಿ ತನಕ ಬಂದಿದೆ ಅಲ್ವಾ? ಮತ್ತೆ ಕೆಳಗಡೆ ಬಂದು ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ. ಇಲ್ಲಿ ಮ್ಯಾಚ್ ಆಗಲಿ ಅಂತ ಆ ತರ ಮಾಡಿದ್ದೀರಾ? ಹೌದು. ಮತ್ತೆ ಇದಕ್ಕೆ ವಿ ನಾಬ್ಸ್ ಬ್ಲಾಕ್ ಕಲರ್, ಅದು ಮ್ಯಾಟ್ ಫಿನಿಶ್ ಅನ್ನು ಕೊಟ್ಟಿದ್ದೀವಿ ಸರ್. ಇದು ಮ್ಯಾಟ್ ಫಿನಿಶ್ ಅನ್ನೋದು ವಿ ನಾಬ್ಸ್ ಅಲ್ಲ? ಹೌದು. ನೋಡಿ ವೀಕ್ಷಕರೇ. ಓಕೆ ಸರ್. ಆಮೇಲೆ ಪಕ್ಕದಲ್ಲಿ ಬಂದ್ರೆ ಪೂಜಾ ರೂಮ್ ಸರ್, ಅದಕ್ಕೆ ಅಟ್ಯಾಚ್ ಆಗಿ. ಓಕೆ. ಸೊ ಇದು ಬಂದು ಎಲ್ಲ ಪ್ಲೈವುಡ್ ಅಲ್ಲೇ ಮಾಡಿರೋದು ಕಂಪ್ಲೀಟ್ ಆಗಿ. ಓಕೆ. ಸೊ ಒಳಗಡೆ ಬಂದು ಮತ್ತೆ ಒಂದು ಸ್ಟೋರೇಜ್ ಇದೆ, 2 ಡ್ರಾಸ್ ಇದೆ. ಅದ್ರ ಜೊತೆಗೆ ಮೇಲ್ಗಡೆ ಒಂದು ಟ್ರೇ ಕೊಟ್ಟಿದ್ದೀವಿ ಸರ್. ಪೂಜೆ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತಲ್ವಾ ಅದು? ಓಕೆ. ಮತ್ತೆ 2 ಸ್ಟೋರೇಜ್ ಇದೆ ಸರ್ ಒಳಗಡೆ. ಇಲ್ಲಿ ವಿ ನಾಬ್ ಬೇರೆ ಕಲರ್ ತಗೊಂಡಿದ್ದೀರಾ? ರೋಸ್ ಗೋಲ್ಡ್ ಕೊಟ್ಟಿದ್ದೀವಿ ಸರ್. ರೋಸ್ ಗೋಲ್ಡ್ ತಗೊಂಡಿದ್ದೀರಾ? ಮೇಲ್ಗಡೆ ಏನು ಮಾಡಿದ್ದೀರಾ? ಬ್ಯಾಕ್ ಪ್ಯಾನಲ್ ಬಂದಾಗ ಇಲ್ಲೊಂದು ಗಣೇಶ ಫೋಟೋ ಕೊಟ್ಟಿದ್ದೀವಿ. ಓಕೆ. ಮೇಲ್ಗಡೆ ಓಂ CNC ಇದೆ. ಸೀಲಿಂಗ್ ಅಲ್ಲಿ ಏನಿಲ್ಲ, ಸೈಡ್ ಅಲ್ಲಿ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಮತ್ತೆ ಹಿಂದ್ಗಡೆ ಟೀಕುಡ್ ಪ್ಯಾನಲಿಂಗ್ ಮಾಡಿದ್ದೀವಿ. ಟೀಕುಡ್ ಪ್ಯಾನಲಿಂಗ್ ಮಾಡಿದ್ದೀರಾ? ಓಕೆ. ಇದು ಕಾರ್ಡ್ಸ್ ನೀವು ಯಾಕೆ ಕೊಟ್ರಾ? ಮಾರ್ಬಲ್ ಸರ್. ಇದು ನಮ್ಮ ಕಾಸ್ಟಿಂಗ್ ಅಲ್ಲಿ ಇಲ್ಲ, ಬಟ್ ಸಪರೇಟ್ ಆಗಿದೆ. ಸಪರೇಟ್ ಆಗಿದೆ. ಓಕೆ. ಇಲ್ಲಿ ಮೇಲ್ಗಡೆ ಏನೇನು ಮಾಡಿದ್ದೀರಾ? ಮೇಲ್ಗಡೆ ಇಲ್ಲಿ ಬೆಲ್ಸ್ ಕೊಟ್ಟಿದ್ದೀವಿ ಸರ್. 2 ಕಡೆಗೂ ಎಲ್ ಶೇಪ್, ಉಲ್ಟಾ ಎಲ್ ಶೇಪ್ ಅಲ್ಲಿ ಬೆಲ್ಸ್ ಕೊಟ್ಟಿದ್ದೀವಿ. ಓಕೆ. ಮತ್ತೆ ಸೆಂಟ್ರಲ್ ಒಂದು ಡಿಸೈನ್, ಕೆಳಗಡೆ ಸ್ವಸ್ತಿಕ್ ಮತ್ತೆ ಓಂ ಡಿಸೈನ್ ಅಲ್ಲಿ CNC ಕಟಿಂಗ್ ಮಾಡಿರೋದು. ಸೈಜ್ ಏನು ಬರುತ್ತೆ ಸರ್ ಇದರದ್ದು? ಇದು ಬಂದು 8x3 ಬರುತ್ತೆ ಸರ್. 8x3. ಓಕೆ ಫೈನ್. ಈ ವಾಲ್ ಹಾಗೆ ಸರ್, ಈ ವಾಲ್ ಬಂದು ಮತ್ತೆ ಮೋಲ್ಡಿಂಗ್ಸ್ ಡಿಸೈನ್ ಮಾಡಿದೀವಿ. ನಾವು PVC ಮೋಲ್ಡಿಂಗ್ಸ್ ಹಾಕಿದೀವಿ. ಅದಕ್ಕೆ ಪೇಂಟ್ ನೆಸೆಸಿಟಿ ಇಲ್ಲ, ಬಟ್ ಸ್ಟಿಲ್ ಕ್ಲೈಂಟ್ ಪೇಂಟ್ ಮಾಡಿಸಿರೋದಲ್ವಾ ಇದು? ಇಲ್ಲಿಗೆ ಒಂದು ಡೆಕೋರ್ ಲೈಟ್ ಹಾಕಿದ್ದಾರೆ, ಇಲ್ಲಿಗೆ ಒಂದು ಕಸ್ಟಮೈಸ್ಡ್ ವಾಲ್ ಪೇಪರ್. ಓಕೆ. ಟ್ರಾಪಿಕಲ್ ಹೌದು. ಸೊ ಸೇಮ್ ವೇ ಮತ್ತೆ ಇಲ್ಲಿ ರೆಪ್ಲಿಕಾ ಸರ್. ಕಾರ್ನರ್ಸ್ ಅಲ್ಲಿ 2 ಕಡೆನೂ ಮೋಲ್ಡಿಂಗ್ಸ್ ಹಾಕಿದೀವಿ. ಸೆಂಟ್ರಲ್ ಇರೋ ಮೋಲ್ಡಿಂಗ್ ಗೆ ವಾಲ್ ಪೇಪರ್ ಹಾಕಿದ್ದೀವಿ. ವಾಲ್ ಪೇಪರ್ ಅನ್ನು ಇಂಟಿಗ್ರೇಟ್ ಮಾಡಿದ್ದೀರಾ? ಓಕೆ. ಫಾಲ್ ಸೀಲಿಂಗ್ ಬಂದಾಗ ಫುಲ್ ಫ್ಲಾಟ್ ಫಾಲ್ ಸೀಲಿಂಗ್ ಸರ್ ಇದು. ಮತ್ತೆ ಪ್ರೊಫೈಲ್ ಲೈಟ್ಸ್ ಹಾಕಿರೋದು. ಓಕೆ. ಪ್ರೊಫೈಲ್ ಲೈಟ್ಸ್ ಅಲ್ಲಲ್ಲಿ ಕಟ್ ಮಾಡಿ ಹಾಕಿದ್ವಿ ಎಲ್ ಶೇಪ್ ಅಲ್ಲಿ. ಸೆಂಟರ್ ಅಲ್ಲಿ ಬಂದು ಒಂದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಹಾಕಿದ್ವಿ. ವಾರ್ಮ್ ವೈಟ್ ಲೈಟ್ ಅದು. ಮತ್ತೆ ನಾರ್ಮಲ್ ಕಾಬ್ ಲೈಟ್ಸ್ ಏನಿದೆ ಅದು 3-in-1 ಕೊಟ್ಟಿದ್ದೀವಿ ಸರ್. 3-in-1 ಹಾಕ್ಬಿಟ್ಟಿದ್ರೆ ಇದನ್ನ? ಹೌದು. ಓಕೆ. ಇಂಟಿಗ್ರೇಟ್ ಮಾಡಿರೋದ್ರಿಂದ ಗ್ಯಾಪ್ ಗೀಪ್ ಎಲ್ಲ ಏನು ಬರಲ್ಲ ಸರ್. ಹೌದು. ಇದು ಫ್ಲಾಟ್ ಫಾಲ್ ಸೀಲಿಂಗ್ ಅಲ್ಲ. ಓಕೆ ಓಕೆ. ಸೊ ಅದರಿಂದ ನಿಮಗೆ ಫುಲ್ ಸೀಲಿಂಗ್ ತರಾನೇ ಕಾಣಿಸುತ್ತೆ. ಸೀಲಿಂಗ್ ತರಾನೇ ಅನ್ಸ್ಬಿಡುತ್ತೆ. ಓಕೆ ಸರ್. ಈ ಕಡೆ ಬಂದ್ರೆ ನೆಕ್ಸ್ಟ್ ಸರ್, ಈ ಕಡೆ ಬಂದ್ರೆ ಬ್ರೇಕ್ಫಾಸ್ಟ್ ಕೌಂಟರ್. ಮತ್ತೆ ಈ ಕಡೆ ಒಂದು ಪ್ಯಾನಲಿಂಗ್ ಮಾಡಿದೀವಿ. ಇದು ಕರ್ವ್ ಮಾಡಿದ್ವಿ ಕಾರ್ನರ್ ಅಲ್ಲಿ. ಓಕೆ. ರೌಂಡ್ ಎಜ್ ತಗೊಂಡಿದ್ದೀವಿ. ಒಂದ್ ಕಡೆ ರೌಂಡ್ ಎಜ್ ತಗೊಂಡು ಅದನ್ನ ಎಂಡ್ ಮಾಡಿದೀವಿ ಆ ಕಡೆ. ಮತ್ತೆ ಈ ಕಡೆ ಕಂಟಿನ್ಯೂಷನ್ ಇದೆ ಪ್ಯಾನಲಿಂಗ್. ಓಕೆ. ಇಲ್ಲೊಂದು ಓಪನ್ ಬಾಕ್ಸ್ ಕೊಟ್ಟಿದ್ದೀವಿ. ಒಳಗಡೆ ಮತ್ತೆ ಸರ್ಫೇಸ್ ಲೈಟ್ಸ್ ಇದೆ. ಓಕೆ. ಇದ್ರೊಳಗಡೆ ಬಾಕ್ಸ್ ಇದೆಯಾ? ಓಕೆ ಓಕೆ. ಏನಾದ್ರು ಇಟ್ಕೋಬಹುದಲ್ವಾ ಸರ್ ಇಲ್ಲಿ? ಮತ್ತೆ ಇಲ್ಲಿ ಹ್ಯಾಂಗಿಂಗ್ ಲೈಟ್ಸ್ ಹಾಕೊಳ್ಳೋ ಪ್ರೊವಿಷನ್ ಇದೆ. ಅದರ ಕೆಳಗಡೆ ಬಂದ್ರೆ ಮತ್ತೆ ರಾಫ್ಟರ್ಸ್, ಟಿವಿ ಯೂನಿಟ್ ಅಲ್ಲಿ ಏನು ರಾಫ್ಟರ್ಸ್ ಯೂಸ್ ಮಾಡಿದ್ದಲ್ಲ ಸರ್, ಸೇಮ್ ರಾಫ್ಟರ್ಸ್ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದೀವಿ. ಕಂಟಿನ್ಯೂ ತಗೊಂಡಿದ್ದೀರಾ? ಹೌದು. ಒಂದು ಹೈ ಚೇರ್ ಹಾಕೊಳ್ಳೋ ಮತ್ತೆ ಇನ್ನೊಂದು ಲೋ ಚೇರ್ ಹಾಕೊಳ್ಳೋ ಇಲ್ಲಿ. ಮತ್ತೆ ಇಲ್ಲೊಂದು ಸ್ಟೋರೇಜ್ ಇರುತ್ತೆ. ಇದರಲ್ಲಿ ಸ್ಟೋರೇಜ್ ಮತ್ತೆ ಇಲ್ಲಿಗೆ ಒಂದು ಡ್ರಾಯರ್, ಇಲ್ಲಿಗೆ ಒಂದು ಓಪನ್ ಬಾಕ್ಸಸ್. ಹೌದು. ಮತ್ತೆ ವಿಕರ್ ಬಾಸ್ಕೆಟ್ಸ್ ಈ ಕಡೆ ಇದೆ. ಇದು ಕೇಂದ್ರ ಕೊಡ್ತಾರೆ ಅವರಿಗೆ? ಹೌದು. ನ್ಯಾಚುರಲ್ ನ್ಯಾಚುರಲ್ ಅಲ್ವಾ ಇದು? ಹೌದು. ಸೊ ಇದು ಲೈಟ್ ಇದೆ ಸರ್. ಓಕೆ ಓಕೆ ಓಕೆ.
ಸೊ ಆಮೇಲೆ ಕಿಚನ್ ಸೈಜ್ ಏನಿದೆ ಸರ್ ಸೈಜ್ ಬಂದು ಇದು 8x10 ಬರುತ್ತೆ ಸರ್. ಓಕೆನಾ. ಕಲರ್ ಏನಿದೆ ಕಾಂಬಿನೇಷನ್? ಕ್ಯಾಪೆಚಿನೋ ಕಲರ್ ಸರ್, ಸಿಂಗಲ್ ಕಲರ್. ಓಕೆ, ಇಲ್ಲಿಗೆ ಮಾತ್ರ ಟೀ ಕುಡ್ ಕಲರ್ ಕೊಟ್ಟಿದ್ದೇವೆ. ಇನ್ ಮಿಕ್ಕಿದೆಲ್ಲ ಸಿಂಗಲ್ ಕಲರ್ ಸರ್. ಸಿಂಗಲ್ ಕಲರ್. ಒಂದ್ ಈ ಕಡೆ ಒಂದು ಟಾಲ್ ಯೂನಿಟ್ ಇದೆ, ಇದಕ್ಕೆ ಫುಲ್ ಲಾಂಗ್ ಹ್ಯಾಂಡಲ್ ಕೊಟ್ಟಿದ್ದೀವಿ, ಜಿ ಪ್ರೊಫೈಲ್ ಹ್ಯಾಂಡಲ್, ಟಾಪ್ ಟು ಬಾಟಮ್. ಒಳಗಡೆ ಮತ್ತೆ ಶೆಲ್ಫ್ಸ್ ಕೊಟ್ಟಿದ್ದೀವಿ ಓಕೆ ಸ್ಟೋರೇಜ್ಗೆ. ಇದು ಬಂದು ರೋಲಿಂಗ್ ಶಟರ್ ಸರ್. ಸೊ ಇದು ಮತ್ತೆ ಮಿಕ್ಸಿಗೋಸ್ಕರ ಈಚೆ ಬರುತ್ತೆ, ಹೊರಗಡೆ ಬರೋ ತರ ಇದು. ಓಕೆ ಓಕೆ ಓಕೆ. ಸೊ ಮತ್ತೆ ವಾಪಸ್ ಹೋಗುತ್ತೆ. ಸೊ ಮೇಲ್ಗಡೆ ಅದಕ್ಕೆ ಶೆಲ್ಫ್ ಮತ್ತೆ ಇದು 450 mm ಅಲ್ಲಿ ಮಾಡಿದೀವಿ. ಸ್ವಲ್ಪ ಸಣ್ಣದಲ್ವಾ ಸರ್ ಇದು? ಹೌದು, ಚಿಕ್ಕದು ಮಾಡಿದೀವಿ ಸರ್, ಅಗಲ ಕಡಿಮೆ ಇದೆ ನೋಡಿ ಇದು. ಓಕೆ ಓಕೆ. ಇದು ಅಷ್ಟೇ 450 mm ಅಲ್ಲಿ ಇದೆ. ಕೆಳಗಡೆ ಏನಿದೆ ಇಲ್ಲಿ? ಸ್ಟೋರೇಜ್ ಕೆಳಗಡೆ ಮತ್ತೆ ಸ್ಟೋರೇಜ್ ಸರ್. ಕಿಚನ್ ಸ್ಟೋರೇಜ್ ಕ್ಯಾಬಿನೆಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಕಿಚನ್ ಕ್ಯಾಬಿನೆಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಕಾರ್ನರ್ ಸ್ಟೋರೇಜ್. ಮತ್ತೆ ಈ ಕಡೆ ಮೇಲ್ಗಡೆನೂ ವಾಲ್ ಯೂನಿಟ್ ಅಲ್ಲಿ ಕಾರ್ನರ್ ಸ್ಟೋರೇಜ್ ಇದೆ. ಒಳಗಡೆಗೆ ಸ್ಕೇಲ್ ಲೈಟ್ ವಾರ್ಮ್ ವೈಟ್ ಕೊಟ್ಟಿದ್ದೀವಿ. ಓಕೆ. ಅದೇ ಕಂಟಿನ್ಯೂಷನ್ ಬಂದು ಎರಡು ಪ್ರೊಫೈಲ್ ಶಟರ್ ಅಪ್ಲಿಫ್ಟರ್ ಹಾಕಿದ್ದೀವಿ. ಬ್ಲಾಕ್ ಪ್ರೊಫೈಲ್ ವಿತ್ ಬ್ಲಾಕ್ ಟಿಂಟೆಡ್ ಕೊಟ್ಟಿದ್ದೀವಿ ಸರ್. ಸೇಮ್ ವೇ ಇಲ್ಲೂ ಸೇಮ್ ವೇ. ಓಕೆ ಓಕೆ. ಮತ್ತೆ ಚಿಮ್ನಿ ಸ್ಪೇಸ್ ಕೊಟ್ಟಿದ್ದೀವಿ 900 mm. ಅದ್ರ ಜೊತೆ ಮತ್ತೆ ಸೇಮ್ ರೆಪ್ಲಿಕಾ ಆ ಕಡೆ ಏನಿದೆ ಸೇಮ್ ಡಿಸೈನ್ ಈ ಕಡೆನೂ ಸೇಮ್ ಅದೇ ತರ. ಹೌದು. ಕೆಳಗಡೆ ಬಂದು ಸ್ಪೈಸ್ ಲ್ಯಾಕು ಡಿಫ್ರೆಂಟ್ ಆಗಿ ಲ್ಯಾಮಿನೇಟ್ ಅಲ್ಲಿ ಕೊಟ್ಟಿದೆ ಸರ್. ಓಕೆ ಓಕೆ ಓಕೆ. ಸೊ ಇದು ಟಿವಿ ಯೂನಿಟ್ ಅಲ್ಲಿ ಯೂಸ್ ಮಾಡಿರೋ ಕಲರ್, ಅದೇ ಕಲರ್ ಇಲ್ಲಿ ಯೂಸ್ ಮಾಡಿದ್ದೀವಿ. ಮತ್ತೆ ಈ ಕಡೆ ಬಂದಾಗ ಸಿಂಕ್ ಏರಿಯಾ, ಡಸ್ಟ್ಬಿನ್ ಹೋಲ್ಡರು ಒಂದು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀವಿ, ವಾಟರ್ ಪ್ರೂಫ್. ಬಾಟಲ್ ಪುಲ್ ಔಟ್ ಸರ್ ಇದು. ಟ್ಯಾಂಡಮ್ ಅಲ್ವಾ ಇದು? ಹೌದು ಸರ್, ಟ್ಯಾಂಡಮ್. ಓಕೆ ಓಕೆ. ಆಮೇಲೆ ಕಾರ್ನರ್ ಅಲ್ಲಿ ಮತ್ತೆ ಸ್ಪೇಸ್ ಸರ್, ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀರಲ್ವಾ ಇದು? ಹೌದು ಸರ್. ಓಕೆ, ನೈಸ್. ಸೊ ಈ ಕಡೆ ಬಂದ್ರೆ ಮತ್ತೆ ಟ್ಯಾಂಡಮ್ ಬಾಕ್ಸ್. PVC ಕಟ್ಲರಿ ಬಂದಿದೆ. ಚಿಕ್ಕದಲ್ವಾ ಸರ್ ಇದು? ಹೌದು ಸರ್, ಚಿಕ್ಕದು. ಸ್ಪೇಸ್ ಅಂದ್ರೆ ನಮ್ಗೆ ಇದರಲ್ಲಿ ಸೈಜ್ ಏನು ಕನ್ಸ್ಟ್ರೆಂಟ್ ಇಲ್ಲ. ನಮ್ಗೆ ಎಷ್ಟು ಬೇಕೋ, ಈಗ 600 mm ಇಂದ 900 mm ತನಕ ನಾವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಅಲ್ವಾ ಇದನ್ನ? ಸೊ ಇಲ್ಲಿ 8 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ ಸರ್ ಈ ಸ್ಪೇಸ್ ಅಲ್ಲಿ. ಇಷ್ಟು ಜಾಗದಲ್ಲಿ 8 ಟ್ಯಾಂಡಮ್ ಬಾಕ್ಸ್ ಸರ್. ಎಲ್ಲ ಹಾಫ್ಲೆ ಬ್ರ್ಯಾಂಡ್. ಇಲ್ಲಿ ಎರಡಿದೆ. ಇಲ್ಲಿ ಎರಡಿದೆ ಸರ್, ದೊಡ್ಡದು. ಇದು ಹ್ಯೂಜ್ ಆಗಿದೆ ಅಲ್ಲ ಸರ್? ಹೌದು ಸರ್. ಇದು ಸ್ಟೋರೇಜ್ಗೆ ಬಿಗ್ ವೆಸಲ್ಸ್ ಇಟ್ಕೋಬಹುದು. ಸೇಮ್ ವೇ ಕೆಳಗಡೆನೂ ಸೇಮ್ ರೆಪ್ಲಿಕಾ ಸರ್. ಇದು ರೆಪ್ಲಿಕಾ ಅಲ್ವಾ ಇದು? ಹೌದು. ವೆರಿ ನೈಸ್. ದಿಸ್ ಇಸ್ ಕಿಚನ್. ಹೌದು ಸರ್. ಇದು ಆಕ್ವಾಗಾರ್ಡ್ ಸ್ಪೇಸ್. ಸಾರಿ, GTPT ಟ್ರೇ ಹಾಕಿದೀವಿ ಆಕ್ಚುಲಿ. ಸೊ ಇದು ನಾವು ಇದೇನಕ್ಕೆ ಅಂದ್ರೆ ಡ್ರೈನ್ ಪ್ಲೇಟ್ ಇದೆ ಸರ್. ಸೊ ಇದ್ರಲ್ಲಿ ಡ್ರೈನ್ ಆಗುತ್ತೆ, ನೀರು ಇದ್ರಲ್ಲಿ ಬರುತ್ತೆ. ಸೊ ಇದು ರಿಮೂವ್ ಮಾಡಿ ನೀರು ಕೆಳಗಡೆ ಬಿಸಾಕ್ಬೋದು. ಓಕೆ. ಸೊ ತೊಳೆದಿರೋ ಪಾತ್ರೆನೇ ಇಲ್ಲಿ ಇಟ್ಕೋಬಹುದು, ಅಲ್ಲೇ ಇಟ್ಕೋಬಹುದು. ಒಳ್ಳೆ ಐಡಿಯಾ ಸರ್ ಇದು. ಖಾಲಿ ನಟ್ ಮತ್ತೆ ಸೆಪರೇಟ್ ಬೇಕಂತಾನೆ ಅನ್ಸೋದು ಏನು ಅನ್ಸಲ್ಲ. ಹೌದು ಸರ್. ಸೊ ವಾಶ್ ಮಾಡಿ ಅಲ್ಲಿ ಇಟ್ಟು ಮತ್ತೆ ಅಲ್ಲಿಂದಾನೇ ರೀಯೂಸ್ ಮಾಡಬಹುದು. ವಾಟರ್ ಪ್ಯೂರಿಫೈಯರ್ ಕೆಳಗಡೆ ಇಟ್ಟಿದ್ದಾರೆ, ಅದಕ್ಕೋಸ್ಕರ ಇದು ನಿಮಗೆ ಮೇಲ್ಗಡೆ ಇದಾಗಿದೆ. ವೀಕ್ಷಕರೇ, ವಾಟರ್ ಪ್ಯೂರಿಫೈಯರ್ ಇಲ್ಲಿರೋದ್ರಿಂದ ನಿಮಗೆ ಇಲ್ಲಿ ಮೇಲ್ಗಡೆ ವಾಟರ್ ಪ್ಯೂರಿಫೈಯರ್ ನೀರು ಇಲ್ಲಿ ಬರುತ್ತೆ ಸರ್. ಅಲ್ಲಿ ಬರುತ್ತಲ್ವಾ ಅದು? ಓಕೆ, ವೆರಿ ನೈಸ್. ಆಮೇಲೆ ಲಾಫ್ಟ್ ಸರ್? ಲಾಫ್ಟ್ ಎಲ್ ಶೇಪ್ ಮಾಡಿದೀವಿ ಸರ್. ಕಂಪ್ಲೀಟ್ ಆಗಿ ಸಿಂಗಲ್ ಕಲರ್, ಕ್ಯಾಪೆಚಿನೋ ಕಲರ್. ಮತ್ತೆ ಇದು ಅಕ್ರಾಲಿಕ್ ಲ್ಯಾಮಿನೇಟ್ಸ್ ಸರ್. ಕಂಪ್ಲೀಟ್ ಕಿಚನ್ ಅಕ್ರಾಲಿಕ್ ಲ್ಯಾಮಿನೇಟ್. ಓಕೆ ಓಕೆ, ವೆರಿ ನೈಸ್. ಹಾಗೆ ಈ ಕಡೆ ಬಂದ್ರೆ ಈ ಕಡೆ ಡೈನಿಂಗ್ ಏರಿಯಾಗೆ ಬಂದ್ರೆ ಸರ್, ಒಂದು ಕ್ರಾಕರಿ ಯೂನಿಟ್, ಒಂದು ಫೋಲ್ಡಿಂಗ್ ಟೇಬಲ್ ಮಾಡಿದೀವಿ. ಮತ್ತೆ ವ್ಯಾನಿಟಿನೂ ಇಲ್ಲೇ ಇದೆ. ಸೊ ಒಂದು ವ್ಯಾನಿಟಿ ಮಾಡಿದೀವಿ ಇಲ್ಲಿ. ಕ್ರಾಕರಿ ಯೂನಿಟ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಬ್ರಾನ್ಸ್ ಮರ ಶೇಪ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಕ್ರಿಸ್ ಕ್ರಾಸ್ ಕೊಡ್ತಾ ಇದ್ರಿ, ಈಗ ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿದ್ದೀವಿ. ಹೌದು, ಬ್ರಾಂಚಸ್ ತರ ಮಾಡಿದ್ದೀರಾ. ಇದರ ಕಡೆ ಒಂದು ಓಪನ್ ಬಾಕ್ಸ್, ಮತ್ತೆ ಮೇಲ್ಗಡೆ ಒಂದು ಶಟರ್. ಓಕೆ, ವಿತ್ ಸ್ಟೋರೇಜ್. ಸೇಮ್ ವೇ ಈ ಕಡೆ ಮತ್ತೆ ಒಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ ಕ್ರಾಕರಿ ಯೂನಿಟ್ಗೆ. ಫ್ಲೂಟೆಡ್ ಗ್ಲಾಸ್ ಹಾಕ್ಬಿಟ್ಟು ಫ್ಲೂಟೆಡ್ ಗ್ಲಾಸ್ ಹಾಕಿದೀವಿ. ಮತ್ತೆ ರೋಸ್ ಗೋಲ್ಡ್ ಹ್ಯಾಂಡಲ್ಸ್, ಸಾರಿ ಪ್ರೊಫೈಲ್ ಹಾಕಿ ರೋಸ್ ಗೋಲ್ಡ್ ಹ್ಯಾಂಡಲ್. ಓಕೆ ಓಕೆ. ಕೆಳಗಡೆ ಬಂದ್ರೆ ಮತ್ತೆ ಒಂದು 3 ಡ್ರಾವರ್ಸ್ ಕೊಟ್ಟಿದ್ದೀವಿ ಸ್ಟೋರೇಜ್ ಪರ್ಪಸ್. ಚೆನ್ನಾಗಿದೆ ಇದರದ್ದು. ಹೌದು ಸರ್. ಇದು ರೋಸ್ ಗೋಲ್ಡ್ ಫಿನಿಶ್. ಸೊ ಇದು ಮತ್ತೆ ಸ್ಟೋರೇಜ್ ಇದೆ ಸರ್. ಓಕೆ ಓಕೆ. ಫುಲ್ ಕಂಪ್ಲೀಟ್ ಸ್ಟೋರೇಜ್ ಸಿಗುತ್ತೆ. ಮತ್ತೆ ಕಾಂಬಿನೇಷನ್ ಬಂದು ಟೀ ಕುಡ್ ಕಲರ್ ವಿತ್ ವೈಟ್ ಕಲರ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೊ ಮೇಲ್ಗಡೆನೂ ಯೂಶಲಿ ಇಲ್ಲಿ ಗ್ರಾನೈಟ್ ಹಾಕ್ತಾರೆ, ಬಟ್ ಗ್ರಾನೈಟ್ ಹಾಕಿಲ್ಲ. ಗ್ರಾನೈಟ್ ಹಾಕ್ದೇನೆ ಇದು ಇಷ್ಟು ಕ್ಲಾಸಿಕ್ ಆಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಲುಕ್ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಈ ಕಡೆ ಸೇಮ್ ವೇ ಈ ಕಡೆ ಬಂದ್ರೆ ಫೋಲ್ಡಿಂಗ್ ಟೇಬಲ್. ಸೊ ಇದಂತೂ ನೀವು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇಂಟಿಗ್ರೇಟ್ ಮಾಡೇ ಮಾಡ್ತೀರಾ ಇವಾಗ. ಹೌದು, ಯೂಸ್ ಆಗೇ ಆಗುತ್ತೆ ಸರ್. ಯೂಶಲಿ ಸ್ಟಡಿ ಟೇಬಲ್ ಮಾಡಿದ್ರೆ ತುಂಬಾ ಸ್ಪೇಸ್ ಹಿಡಿಯುತ್ತೆ. ಓಕೆ ಓಕೆ. ಸೊ ಅದೇ ಇದು ಮಾಡಿದ್ರೆ ಬೇಕಾದಾಗ ತಕ್ಕೋಬಹುದು, ಮತ್ತೆ ಇಲ್ದಿರ್ಬೇಕಾದ್ರೆ ಕ್ಲೋಸ್ ಮಾಡಬಹುದು. ಈ ಕರ್ಟನ್ ಇನ್ಪುಟ್ಸ್ ಎಲ್ಲ ಕೊಡ್ತೀರಾ? ಕೊಡ್ತೀವಿ ಸರ್. ನಮ್ಮ ಹತ್ರನೂ ಡೀಲರ್ ಇದ್ದಾರೆ. ಇಲ್ಲ ಕ್ಲೈಂಟ್ ಅವರು ಇದಕ್ಕೆ ಐಡಿಯಾಸ್ ಬೇಕು ಅಂದ್ರೆ ಅದು ಕೊಡ್ತೀವಿ. ಸೊ ಡಿಪೆಂಡಿಂಗ್ ಆನ್ ಲ್ಯಾಮಿನೇಟ್ ಕಲರ್ ಈ ಕಲರ್ಸ್ ನ ಚೂಸ್ ಮಾಡ್ಕೊಡ್ತೀರಾ. ಮತ್ತೆ ಫಾಲ್ ಸೀಲಿಂಗ್ ಬಂದು ಫ್ಲಾಟ್ ಫಾಲ್ ಸೀಲಿಂಗ್ ಸೇಮ್ ರೆಪ್ಲಿಕಾ. ಹಾಲಲ್ಲಿ ಏನು ಮಾಡಿದ್ವಿ ಅದೇ ಡಿಸೈನ್ ಇಲ್ಲೂ ಮಾಡಿದೀವಿ. ಇಲ್ಲ ಕಂಟಿನ್ಯೂಟಿ. ಓಕೆ. ಇಲ್ಲಿ ಕರ್ಟನ್ಸ್ಗೆ ಸ್ಪೇಸ್ ಕೊಟ್ಟಿದ್ದೀವಿ ಸರ್ 8 ಇಂಚಸ್. ಇಲ್ಲಿ ಗ್ಯಾಪ್ ಇರುತ್ತಲ್ವಾ? ಹೌದು ಸರ್. ವೆರಿ ನೈಸ್. ಆಮೇಲೆ ಇದು ವ್ಯಾನಿಟಿ ಏರಿಯಾ ಸರ್. ಸೊ ಇದು ಕಸ್ಟಮೈಸ್ ಮಾಡಿದ್ದಾರೆ. ಓಕೆ. ಸೊ ಇಲ್ಲೊಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಕೆಳಗಡೆ. ಇಲ್ಲೂ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀವಿ. ಬ್ಯಾಕ್ ಸೈಡ್ ಅಲ್ಲಿ ಒಂದು LED ಮಿರರ್, ಮತ್ತೆ ಬ್ಯಾಕ್ ಸೈಡ್ ಫುಲ್ ಬ್ಯಾಕ್ ಸ್ಪ್ಲಾಶ್ ಹಾಕಿದೆ ಸರ್. ಓಕೆ, ಕಂಪ್ಲೀಟ್ ಆಗಿ ಅಲ್ವಾ? ಸೊ ಇವೆಲ್ಲ ಸಿವಿಲ್ ವರ್ಕ್ ನೀವು ಬೇಕಾದ್ರೆ ಸಿವಿಲ್ ವರ್ಕ್ ಬೇಕಾದ್ರೆ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಈ ಕಾಸ್ಟಿಂಗ್ ಅಲ್ಲಿ ಅದೆಲ್ಲ ಇನ್ಕ್ಲೂಡ್ ಆಗಿರಲ್ಲ. ಸಿವಿಲ್ ವರ್ಕ್ ಸಪರೇಟ್ ಆಗಿರುತ್ತೆ. ಈ ರೂಮ್ ನೋಡ್ಕೊಂಡು ಬಂದ್ಬಿಡೋಣ.
ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು? ನಾನು ಚೆನ್ನಾಗಿದ್ದೀನಿ. ನೀವು ಉತ್ತರ ಕರ್ನಾಟಕದವ್ರ ಅಂತ ಗೊತ್ತಾಯ್ತು. ಯಾವ್ರವ್ರು ಸರ್ ನೀವು? ನಂದು ರಾಯಚೂರು. ರಾಯಚೂರಿಂದ ಒಂದು ಹಳ್ಳಿ. ಹೌದಾ? ಸೊ ಉತ್ತರ ಕರ್ನಾಟಕದ ಮಂದಿ ತುಂಬ ಜನ ನೋಡ್ತಾ ಇರ್ತೀರಾ. ತುಂಬ ಜನರು ಇಲ್ಲಿ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀರಾ. ಸೊ ಡೆಫಿನೆಟ್ಲಿ ಸರ್ ಮಾಡಿದಿರೋಂಥ ಚಾಯ್ಸನ್ನು ನೀವು ಕೂಡ ಮಾಡ್ಬೋದು. ಸ್ಪೇಷಿಯಸ್ ಸ್ಟುಡಿಯೋದವರಿಗೆ ಕೆಲಸ ಕೊಡ್ಬೋದು. ಫಸ್ಟ್ ಇವ್ರನ್ನ ಕೇಳೋಣ, ಯಾಕೆ ಸ್ಪೇಷಿಯಸ್ದವರಿಗೆ ಕೆಲಸ ಕೊಟ್ಟರು? ನೀವು ಹೇಳಿ ಸರ್, ಯಾಕೆ ಸ್ಪೇಷಿಯಸ್ ಅವ್ರಿಗೆ ಒಂದು ವರ್ಕ್ ಕೊಡಬೇಕು ಅಂತ ನಿಮ್ಗೆ ನಂಬಿಕೆ ಬಂದಿದೆ? ಯಾಕೆ? ನಾನು ಮೊದಲು ನೋಡ್ತಾ ಇದ್ದೆ, ತುಂಬಾ ಇಂಟ್ರೆಸ್ಟ್ ನೋಡ್ತಾ ಇದ್ದೆ. ಬಟ್ ನಿಮ್ಮ ವಿಡಿಯೋ ತುಂಬಾ ಫಾಲೋ ಮಾಡ್ತೀನಿ. ಸ್ಪೇಷಿಯಸ್ ಸ್ಟುಡಿಯೋದು ನೋಡ್ತಾ ಇದ್ದೆ. ಬಟ್ ಏನಂದ್ರೆ ಅವ್ರು ತುಂಬಾ ಬಿಸಿ ಇರ್ತಿದ್ರು. ಸೊ ನಾನು ತುಂಬಾ ಬೇರೆ ಕಡೆ ಕೊಟೇಶನ್ ತಗೊಂಡೆ. ಬಟ್ ಕೊಟೇಶನ್ ವೈಸ್ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್, ಯಾಕಂದ್ರೆ ನಿಮ್ದು ವಿಡಿಯೋ ನೋಡಿದ್ದೆ, ಮಾಡಿರೋ ಕೆಲಸ ಬೇಕಾಗಿತ್ತಲ್ವಾ, ಔಟ್ಪುಟ್ ಬೇಕಾಗ್ತದೆ. ಎಲ್ಲರೂ ಮಾಡಿದ್ರೆ ತೋರಿಸ್ತಾ ಇದ್ರು ಫೋಟೋಲ್ಲಿ. ಬಟ್ ನಂಗೆ ವಿಡಿಯೋ ಲೈವ್ ಆಗಿ ನೋಡ್ತಾ ಇದ್ದೆ ನಿಮ್ ಯೂಟ್ಯೂಬ್ ಅಲ್ಲಿ. ಸೊ ನಂಗೆ ಅದು ತುಂಬಾ ಇಷ್ಟ ಆಯ್ತು. ಸೊ ಒಂದಿನ ಕನೆಕ್ಟ್ ಆಯ್ತು ಕಾಲ್ ನನ್ನ ಲಕ್ಕಿಲಿ. ಸೊ ಕಾಲ್ ಕನೆಕ್ಟ್ ಆದ್ಮೇಲೆ ಲೈಕ್ ಹೋದೆ ಅವ್ರ ಹತ್ರ. ಹೋದ್ಮೇಲೆ ಅಲ್ಲಿ ವಿಚಾರಿಸ್ಕೊಂಡು ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಈ ಅಪಾರ್ಟ್ಮೆಂಟ್ ಆಲ್ರೆಡಿ ಮಾಡಿದ್ದಾರೆ ಅಂತ. ಅವ್ರ ಹತ್ರ ಹೋದ್ಮೇಲೆ ನನ್ಗೆ ಐಡಿಯಾ ಬಂತು, ಓಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ನಾನು ಅವ್ರಿಗೆ ಬುಕ್ ಮಾಡಿದೆ ಅವತ್ತಿನ ದಿನ. ಹೌದು, ನಾನು ಅದೇ ಅಂದೆ ಬಂದ್ ಕೂಡಲೇ, ಸರ್ ನಾವು ಬಂದಿದ್ದೀವಲ್ಲ ಇಲ್ಲಿ ಅಂತ. ಓಕೆ, ಸೊ ಸೇಮ್ ಫ್ಲಾಟ್ ಅಲ್ಲಿ ನಿಮ್ದು ಮನೆ, ಒಬ್ಬರು ಮನೆ ನೋಡಿದ್ದೆ. ನಾನು ಫಸ್ಟ್ ಹೋಗಿದ್ದೆ, ಅಲ್ಲಿ ಹೇಳಿದ್ರು ಆಲ್ರೆಡಿ ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಾಡಿದೀವಿ ಅಂತ. ತಕ್ಷಣನೇ ನಾನು ಮನೆ ಬಂದು ಇಲ್ಲಿ ನೋಡಿದೆ ಹೆಂಗ್ ಮಾಡಿದ್ದಾರೆ ವರ್ಕ್ ಅಂತ. ಗ್ರೌಂಡ್ ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಲೈಕ್ ಆಯ್ತು. ಸೊ ಇಮಿಡಿಯೇಟ್ಲಿ ನಾನು ಪ್ರಕಾಶ್ ಸರ್ ಫೋನ್ ಮಾಡಿ, ಸರ್ ನಂಗೆ ಓಕೆ ಆಗಿದೆ, ನಾನು ಮುಂದುವರಿತೀನಿ. ನಿಮ್ ಫ್ಲಾಟ್ ಅಲ್ಲಿ ನಿಮ್ಗೆ ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ನೋಡಿದಾಗ ಇಷ್ಟ ಆಗಿರೋದು, ಅವ್ರ ಹತ್ರ ಹೋಗಿ ನೋಡಿದಾಗ ಹೆಂಗಂದ್ರು? ಓನರ್ ಏನಂದ್ರು? ಅವರು ತುಂಬಾ ಹೇಳಿದ್ರು ತುಂಬಾ ಚೆನ್ನಾಗಿ ಬೈಕೊಂಡ್ರೆ? ಇಲ್ಲ ಆತರ ಏನಿಲ್ಲ. ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ, ಕನ್ನಡದವರು ತುಂಬಾ ಪೊಲೈಟ್ ಆಗಿದ್ದಾರೆ. ನಂಗೂ ತುಂಬಾ, ನಾನು ಒಂದೊಂದ್ಸಲ ಏನಾದ್ರು ಹೇಳಿದಾಗ ತುಂಬಾ ಪೊಲೈಟ್ ಆಗಿ ಕೇಳ್ತಾರೆ, ತುಂಬಾ ಪೇಷನ್ಸ್ ಆಗಿ ಕೇಳ್ತಾರೆ. ಏನಾದ್ರು ನಾನು ಇದು ಬೇಡ ಚೇಂಜ್ ಮಾಡಿ ಅಂತ. ತುಂಬಾ ಅದೊಂದು, ಕೆಲವು ಜನ ತುಂಬಾ ಸಲ ಚೇಂಜ್ ಮಾಡಕ್ ಹೋದಾಗ ತುಂಬಾ ಬೇಜಾರಾಗ್ತಾರೆ, ಫ್ರಸ್ಟ್ರೇಷನ್ ಆಗ್ತಾರೆ. ಬಟ್ ಆ ತರ ಏನಿಲ್ಲ, ತುಂಬಾ ಪೊಲೈಟ್ ಇದ್ದಾರೆ. ಸರ್ ಡೆಫಿನೆಟ್ಲಿ ಅದೊಂದು ಹೌದು. ನಮ್ಮ ಭಾರ್ಗವ್ ಸರ್ದು, ಪ್ರಕಾಶ್ ಸರ್ದು ಪೊಲೈಟ್ ಆಗಿರೋದು. ನೀವು ಏನೇ ಹೇಳಿ, ಅಷ್ಟೇ ಬೇಕಾದ್ರೆ ಚೇಂಜ್ ಮಾಡಿಸಿ, ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಮಾಡ್ಕೊಡೋಣ ಸರ್. ತಮ್ಮನೆ ಅನ್ಕೊಂಡು ಮಾಡ್ತಾರೆ, ಅದು ಭಾಳ ಖುಷಿ. ಸರ್ ನಿಮ್ಮನೆ ಅಂತ ಬಂದಾಗ ನಿಮ್ಮ ಬೆಡ್ರೂಮ್ ಭಾಳ ಇಷ್ಟ ಆಯ್ತು ನನಗೆ. ಸೊ ಅಲ್ಲಿ ಡಿಸೈನಲ್ಲಿ ನೀವೇನು ಹೇಳಿದ್ರಿ, ಯಾವ್ದು ಬೇಕು ಅಂತ ಹೇಳಿದ್ ನೀವು? ಆಕ್ಚುಲಿ ಆ ಮಿರರ್, ಪರ್ಟಿಕ್ಯುಲರ್ಲಿ ಆ ಮಿರರ್ ನನ್ಗೆ ಡಿ ಶೇಪ್ ಮಿರರ್ ಬೇಕಾಗಿತ್ತು. ಅಂಡ್ ವಾಲ್ ಪೇಪರ್, ಐ ಮೀನ್ ವಾಲ್ ಪೇಪರ್ ತುಂಬಾ ಆಪ್ಷನ್ ಕೊಟ್ರು ನಂಗೆ. ಟ್ರಾಪಿಕಲ್ ಅದು ತುಂಬಾ ಇಷ್ಟ ಆಯ್ತು. ಅಂಡ್ ಇವನ್ ನನ್ಗೆ ಆ ಕಲರ್ ಥೀಮ್ ತುಂಬಾ ಹೆಲ್ಪ್ ಮಾಡಿದ್ರು ಸೆಲೆಕ್ಟ್ ಮಾಡಕ್ಕೆ. ಲೈಕ್ ನನ್ನ ಐಡಿಯಾ ಹೆಂಗಿತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಟ್ರು. ಹೇಳ್ತಾ ಇದ್ದೆ ಈ ತರ ಬೇಕು ಅಂದ ತಕ್ಷಣ ಲೈಟ್ ಆಗಿರ್ಬೇಕು ಥೀಮ್ ಅಂತ ಎಕ್ಸಿಕ್ಯೂಟ್ ಮಾಡ್ಕೊಟ್ರು. ಸೊ ಇವನ್ ನನ್ಗೆ ಆ ಚೇರ್ ಕಲರ್ ಲೈಕ್ ಅದೇ ತರ ತಗೊಂಡೆ. ನಂಗೆ ಅಂದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಂಗೆ. ಥೀಮ್ ಬೇಕಿತ್ತು. ಆಮೇಲೆ ಇನ್ನೊಂದು ಸರ್, ಈ ತರ ಕಟಿಂಗ್ ನಾನು ಎಲ್ಲೂ ನೋಡಿಲ್ಲ, ಇನ್ನುವರೆಗೆ ಯಾರು ಸೆಂಟ್ರಲ್ಲಿ ಕಟ್ ಮಾಡಿದೇ ಇಲ್ಲ. ಸೊ ಇದು ಹೇಗೆ? ಇನಿಷಿಯಲಿ ಇವ್ರು ಡಿಸೈನ್ ಮಾಡಿದಾಗ ನಾನು ತುಂಬಾ ಅಯ್ಯೋ ಇದು ಹೆಂಗ್ ಕಾಣುತ್ತೆ ಅಂತ ತುಂಬಾ ವರಿ ಮಾಡ್ಕೊಂಡಿದ್ದೆ. ಯಾವಾಗ ಔಟ್ಪುಟ್ ಬಂತು, ಎಲ್ಲರೂ ಗೃಹಪ್ರವೇಶಕ್ಕೆ ಬಂದವ್ರು, ಮನೆ ನೋಡಿದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ, ಮುಂದೆ ಕಾಪಿ ಆಗುತ್ತೆ. ನಾನು ಕೇಳಿದಾಗ ಆಡಕ್ ಕಾಣುತ್ತೇನೋ, ಟಿವಿ ಕೂರುತ್ತೋ ಇಲ್ವೋ ಅಂತ ತುಂಬಾ. ನಿಮ್ಮ ಐಡಿಯಾನ ಇದೆ ಆಕ್ಚುಲಿ? ಡಿಸೈನರೇ ಅವರೇ ಫಸ್ಟ್ ಇದು ಐಡಿಯಾ ಕೊಟ್ಟಿದ್ದು, ನಾನು ಬೇರೆ ಕೊಟ್ಟಿದ್ದೆ. ನೀವು ಡೌಟ್ ಮಾಡಿದ್ರಿ? ಅವ್ರು ಡೌಟ್ ಮಾಡಿದೆ ಈ ತರ ಪ್ರಾಬ್ಲಮ್ ಆಗ್ಬೋದಾ ಅಂತ. ಬಟ್ ಅವ್ರು ಹೇಳಿ ಸರ್ ಮಾಡಿಸಿ ಆಮೇಲೆ ಹೇಳಿ ಅಂತ ಹೇಳಿದ್ರು. ಪ್ರಕಾಶ್ ಅವರು, ಭಾರ್ಗವ್ ಸರ್ ಹೇಳಿದ್ರು, ಸರ್ ಇದು ಹೊಸಾಡಿದೆ, ಎಲ್ಲೂ ಮಾಡಿಲ್ಲ, ಇದು ಟ್ರೈ ಮಾಡಿ ಒಂದ್ಸಲ, ಬೇಕಿದ್ರೆ ನಾವು ಏನಾದ್ರು ಆದ್ರೆ ನಾನು ರಿಪ್ಲೇಸ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಹೋದೆ. ನೀವೇ ಹೇಳಿದ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಬಂದಾರಲ್ಲ, ಏನ್ ಹೇಳಿ ಸರ್ ಮನೆಯೆಲ್ಲ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಟ್ರ? ತುಂಬಾ ಅಂದ್ರೆ ತುಂಬಾ, ಎಲ್ಲರೂ ನಂಬರ್ಸ್ಕೊಂಡು ಹೋಗಿದ್ದಾರೆ. ರಾಯಚೂರಿಂದ ಬಂದಿದ್ರು? ಬಂದಿದ್ರು, ನಮ್ಮ ಫ್ಯಾಮಿಲಿ ಎಲ್ಲ ರಾಯಚೂರಿಂದ ಬಂದಿದ್ರು. ನಮ್ಮ ಕಸಿನ್ಸ್ ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಇದ್ದಾರೆ. ಮೇ ಬಿ ನೆಕ್ಸ್ಟ್ ಅವರು ರೆಫರ್ ಮಾಡಿದ್ದೀನಿ, ತುಂಬಾ ಕೇಳಿದ್ದಾರೆ. ಇಲ್ಲಿ ಸೆಟಲ್ಡ್ ಇದಾರ, ತುಂಬಾ ಜನ ಇದ್ದಾರೆ. ಓಕೆ ಓಕೆ, ಎಲ್ಲರೂ ರೆಫರ್ ಮಾಡಿದ್ದೀನಿ. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ನೀವು ರೆಫರ್ ಮಾಡಿ ಸ್ಪೇಷಿಯಸ್ ಸ್ಟುಡಿಯೋಸ್ ಅನ್ನ ಹೇಳಿ, ನಿಮ್ಗೆ ಇನ್ ಮನ್ಸಿಂದ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಖಂಡಿತವಾಗಿ ಒಂದ್ಸಲ ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮಗೆ ಲೈಕ್ ಡಿಸೈನ್ ವರ್ಗಾದ್ರೂ ಹೋಗಿ ಟ್ರೈ ಮಾಡಿ, ಇಟ್ಸ್ ಫ್ರೀ. ನೀವು ಅವ್ರ ಹತ್ರ ಹೋಗಿ ಡಿಸೈನ್ಸ್ ತಗೊಳ್ಳಿ, ನಿಮ್ಗೆ ಇಷ್ಟ ಏನಾಗುತ್ತೆ ಅದನ್ನ ಕೇಳಿ, ಅವ್ರು ನೀಟಾಗಿ ನಿಮಗೆ ಡಿಸೈನ್ಸ್ ಕೊಡ್ತಾರೆ. ಸೊ ಎಷ್ಟು ಚೇಂಜ್ ಬೇಕು, ನಿಮ್ಗೆ ಬೇರೆ ಕಡೆ ಏನಾದರೂ ರೆಫರೆನ್ಸ್ ಇದ್ರು, ಲೈಕ್ ಈ ಥರ ಡಿಸೈನ್ಸ್ ಬೇಕು ಅಂದ್ರೂ ಏನೂ ಬೇಜಾರಾಗದೆ ಮಾಡ್ಕೊಡ್ತಾರೆ. ಒಂದ್ಸಲ ಟ್ರೈ ಮಾಡಿ ಸ್ಪೇಷಿಯಸ್ ಸ್ಟುಡಿಯೋನ. ಒಂದ್ಸತಿ ಟ್ರೈ ಮಾಡ್ಬೋದಲ್ವಾ? ಸರ್ ಹೇಳ್ದಂಗೆ ಒಂದ್ಸಲ ಬನ್ರಿ, ನೀವು ಒಂದ್ಸತಿ ಬನ್ನಿ ನೋಡಿ. ಇವಾಗ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ, ಬರ್ಬೋದು, ನೋಡ್ಬೋದು, ಕಿಚನ್ಸ್ ಇದೆ, ಎಲ್ಲವನ್ನ ಟ್ರೈ ಮಾಡಿ ನೋಡಿ. ಒಂದು ಕೊಟೇಶನ್ ಅನ್ನು ತಗೊಳ್ಳಿ, 4 ಕಂಪನಿಗಳ ಜೊತೆ ನೀವು ಅದನ್ನ ಕಂಪೇರ್ ಮಾಡಿ, ಹೌದು ಗುರು ಇದು ನಮಗೆ ವರ್ತ್ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ನೀವು ಸ್ಪೇಷಿಯಸ್ ಸ್ಟುಡಿಯೋದವರಿಗೆ ಕೆಲಸ ಕೊಡ್ಬೋದು ಸರ್. ಆಮೇಲೆ ವರ್ತ್ ಅನ್ನೋದೊಂದು ಬರುತ್ತೆ, ಖರ್ಚು ಮಾಡಿರೋದು. ಸೊ ಇವತ್ತೇನು ಖರ್ಚು ಮಾಡಿದ್ದೀರಾ, ₹1 ಹಾಳು ಮಾಡಿಲ್ಲ ಅನ್ನೋ ಒಂದು ಫೀಲಿಂಗ್ ಇದೆ. ತುಂಬಾ ಕರೆಕ್ಟ್ ಆಗಿ ಖರ್ಚಾಗಿದೆ. ನಾನು ಮೊದಲೇ ಹೇಳ್ದಂಗೆ ಕೊಟೇಶನ್ ತಗೊಂಡಿದ್ದೆ ಬೇರೆ ಕಡೆ. ಸೊ ಅದಕ್ಕೂ ಇದು ಕಂಪೇರ್ ಮಾಡಿದ್ರೆ ಲೈಕ್ ಐ ಆಮ್ ಹ್ಯಾಪಿ.
ನಂಗೆ ಒಂದು 10% ಅದು ಸೇವ್ ಆದಂಗೆ ಅನ್ಸುತ್ತೆ. ಅನ್ಸುತ್ತೆ, ತುಂಬಾ ಅನ್ಸುತ್ತೆ. ನಾನು ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ಅಕ್ಕಪಕ್ಕದ ಮನೆಯವರು ಅಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾ ಇರ್ತಾರೆ ಅವ್ರ ಎಷ್ಟಾಯ್ತು ನಮ್ದು ಎಷ್ಟು. ನಾನು ನೋಡಿದೀನಿ ತುಂಬಾ ಡಿಲೇ ಮಾಡಿ, ತುಂಬಾ ಕಾಸ್ಟ್ ವೈಸ್ ಲೈಕ್ ನಂಗೆ ತುಂಬಾ ಇದರಲ್ಲಿ ಬಜೆಟ್ ಅಲ್ಲೇ ಸಿಕ್ತು ನನಗೆ. ಕ್ವಿಕ್ ವರ್ಕ್ ಆಯ್ತಾ ಅದೊಂದು? ವರ್ಕ್ ಮಾತ್ರ ಬೇಗ. ನಂಗೆ ಆ ಟೈಮಲ್ಲಿ ತುಂಬಾ ಇದ್ರು ಅವ್ರು ಪ್ರಕಾಶ್ ಅವರು ಭಾರ್ಗವ್ ಸರ್ ತುಂಬಾ ಲೈಕ್ ನನ್ ಕೇರ್ ತಗೊಂಡು ಆ ಟೈಮಲ್ಲಿ ಮುಗಿಸ್ಕೊಡ್ಲೇಬೇಕು ಗೃಹಪ್ರವೇಶ ಆ ಡೇಟ್ಗೆ ಮಾಡ್ಕೊಟ್ರು. ಒಂದು ಥಮ್ಸ್ ಕೊಡ್ಬೋದಾ ಸ್ಪೆಷಲ್? ಪಕ್ಕ ಬೆಸ್ಟ್ ಆಫ್ ಲಕ್, ಡಬಲ್ ಥಮ್ಸ್ ಅವ್ರಿಗೆ. ಬೆಸ್ಟ್ ಆಫ್ ಲಕ್ ಸರ್. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಯಾವ ಬೆಡ್ರೂಮ್ ಇದು? ಸರ್ ಇದು ಬಂದು ಕಿಡ್ಸ್ ಬೆಡ್ರೂಮು. ಸೊ ಇಲ್ಲಿ ಏನು ಕವರ್ ಮಾಡಿದೀವಿ ಅಂದ್ರೆ ಒಂದು ಕಾಟ್ ಮಾಡಿದೀವಿ. ಕಿಂಗ್ ಸೈಜ್ ಕ್ವೀನ್? ಇದು ಕ್ವೀನ್ ಸೈಜ್ ಸರ್. ಕ್ವೀನ್ ಸೈಜ್. ಓಕೆ. ಸೊ ಮೇಲ್ಗಡೆ ಫ್ಲಾಟ್ ಫಾಲ್ ಸೀಲಿಂಗ್, ಸೇಮ್ ಫಾಲ್ ಸೀಲಿಂಗ್ ರನ್ ಆಗಿದೆ. ಮತ್ತೆ ಲಾಫ್ಟ್ ಮತ್ತೆ ಒಂದು ವಾರ್ಡ್ರೋಬ್ ಮಾಡಿದೀವಿ. ಓಕೆ. ಇದನ್ನ ವಿ ಶೇಪ್ ನಾಬ್ ನೋಡಿದಿರಲ್ಲ ಸರ್, ಅದೇ ತರ ವಿ ಶೇಪ್ ಡಿಸೈನ್ ತಗೊಂಡ್ಬಿಟ್ಟಿದ್ದೀರಾ. ಸೊ ಉಲ್ಟಾ ವಿ. ಮ್ಯಾಟ್ ಅಲ್ಲ ಸರ್ ಇದು? ಸೆಮಿ ಮ್ಯಾಟ್ ಸರ್. ಹೌದು, ಫುಲ್ ಸೆಮಿ ಮ್ಯಾಟ್. ಹೌದು ಸರ್. ಬಟ್ ನೈಸ್ ಆಗಿದೆ, ತುಂಬಾ ನೈಸ್ ಆಗಿದೆ ಸರ್. ಕಾಂಬಿನೇಷನ್ ಚೆನ್ನಾಗಿದೆ. ಇದು ಕ್ಯಾಪೆಚಿನೋ ಬಂದು ಹೌದು ಕ್ಯಾಪೆಚಿನೋ ವಿತ್ ವಾರ್ಮ್ ವೈಟ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಓಕೆ ಓಕೆ. ಸೆಮಿ ಮ್ಯಾಟ್ ಇದೆ ಇದು. ಸೊ ಟಚ್ ಮಾಡಿದಾಗ ನಿಮಗೆ ಲೆದರ್ ಫಿನಿಶ್ ತರ ಫಿನಿಶ್ ಚೆನ್ನಾಗಿ ಬಂದಿದೆ ಇದು ಆಕ್ಚುಲಿ. ಸೊ ಮೇಲ್ಗಡೆ ಲಾಫ್ಟ್ ಫುಲ್ ವೈಟ್ ಇರುತ್ತೆ. ಓಕೆ. ಸೊ ಕೆಳಗಡೆ ಬಂದು ಕ್ಯಾಪೆಚಿನೋ ವಿತ್ ವೈಟ್ ಡಿಸೈನ್ ಕೊಟ್ಟಿದ್ದೀವಿ. ಉಲ್ಟಾ ವಿ ಶೇಪ್ ಡಿಸೈನ್ ಮಾಡಿದ್ದೀವಿ ಸರ್. ಸೊ ಒಳಗಡೆ ಬಂದ್ರೆ ಮತ್ತೆ ಪ್ರೊಫೈಲ್ ಲೈಟ್ ರನ್ ಆಗಿದೆ. ಕಾರ್ಕೇಸ್ ಈ ಥರ ಬರುತ್ತಲ್ವಾ ಇದು? ಹೌದು ಸರ್. ಓಕೆ. ಸೊ ಕಾರ್ಕೇಸ್ ಫುಲ್ ಆ ಥರ ಇದೆ. ಆಮೇಲೆ ಈ ಕಡೆ ಸೇಮ್ ವೇ ಈ ಕಡೆನೂ ಈ ಡಿಸೈನ್ ಮಾಡಿದ್ದೀವಿ ಸರ್. ಸೊ ಒಂದು ಶೆಲ್ಫ್ ಕೊಟ್ಟಿದ್ದೀವಿ, ಕೆಳಗಡೆ ಡ್ರಾಯರ್ ಕೊಟ್ಟಿದ್ದೀವಿ ಟ್ರೆಡಿಷನಲ್ ಆಗಿ, ಮತ್ತೆ ಇಲ್ಲೊಂದು ಶೆಲ್ಫ್ ಕೊಟ್ಟಿದ್ದೀವಿ ಸರ್. ವೆರಿ ನೈಸ್ ಸರ್. ಓಕೆ. ಈ ಕಡೆ ಬಂದರೆ ಈ ವಾಲ್, ಆ ಕಡೆಗೆ ಒಂದು ಮಿರರ್ ಕೊಟ್ಟಿದ್ದೀವಿ ಸರ್. ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಟ್ಯಾಚ್ ಮಾಡಿ ಪ್ಯಾನಲಿಂಗ್ ಮಾಡಿ ಮಿರರ್ ಮಾಡಿದ್ದೀವಿ. ಕೆಳಗಡೆ ಒಂದು ಸೈಡ್ ಟೇಬಲ್ ಕಮ್ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಟೇಬಲ್ ಥರ ಆ್ಯಕ್ಟ್ ಆಗುತ್ತೆ. ಓಕೆ. ಮೇಲ್ಗಡೆ ಒಂದು ಡೆಕೋರ್ ಲೈಟ್ ಹಾಕಿದ್ದೀವಿ. ಸೊ ಇಲ್ಲೊಂದು ಡಿಸೈನರ್ ಲೈಟ್ ಹಾಕೊಟ್ಬಿಟ್ರೆ ಅಲ್ವಾ? ಹೌದು ಸರ್. ಸೊ ಮತ್ತೆ ಕಾಟು ಕ್ವೀನ್ ಸೈಜ್ ಕಾಟ್ ಆಲ್ರೆಡಿ ಹೇಳ್ದಂಗೆ. ಬ್ಯಾಕ್ ಸೈಡ್ ಕುಷನ್ ಬಂದು ಇದು ಸೆಲೆಕ್ಷನ್ ಇರುತ್ತೆ ಫ್ಯಾಬ್ರಿಕ್. ಇಲ್ಲಿ ಅಪೋಲ್ಸ್ಟ್ರಿ ವರ್ಕ್ ಮಾಡಿ. ಅಪೋಲ್ಸ್ಟ್ರಿ ವರ್ಕ್. ಹೌದು ಸರ್. ಮತ್ತೆ ಈ ಕಡೆಗೆ ಒಂದು ಸೈಡ್ ಟೇಬಲ್ ಕೊಟ್ಟಿದ್ದೀವಿ ಸರ್. ಓಕೆ. ಅಲ್ಲೂ ಸೈಡ್ ಟೇಬಲ್ ಇದೆಯಾ? ಹೌದು ಸರ್. ಸೈಡ್ ಟೇಬಲ್ ವಿತ್ ಟೂ ಡ್ರಾವರ್ಸ್ ಕೊಟ್ಟಿರ್ತೀವಿ. ಓಕೆ. ಸೊ ಆ ಕಡೆ ಡ್ರೆಸ್ಸಿಂಗು, ಈ ಕಡೆ ಸೈಡ್ ಟೇಬಲ್ ಸರ್. ಹೌದು. ವೆರಿ ನೈಸ್. ಬನ್ನಿ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ಬಿಡೋಣ. ಶೋರ್. ಸೊ ಇದು ಮಾಸ್ಟರ್ ಬೆಡ್ರೂಮ್? ಎಸ್ ಸರ್, ಇದು ಮಾಸ್ಟರ್ ಬೆಡ್ರೂಮ್ ಸರ್. ಹೆಂಗಿದೆ ಸರ್? ಕ್ರೇಜಿ ಆಗಿದೆ ಸರ್ ಇದು. ಡಿಫ್ರೆಂಟ್ ಆಗಿ ಯಾವ ಸ್ವರ್ಗಕ್ಕೂ ಕಮ್ಮಿ ಇಲ್ಲ. ತುಂಬಾ ಚೆನ್ನಾಗಿದೆ. ಒಂಥರ ವೆಸ್ಟರ್ನ್ ಡಿಸೈನ್ ಇದೆ ಸರ್. ಹೌದು ಸರ್. ಹೌದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸರ್ ಆಕ್ಚುಲಿ ಇದು ಬಂದು ಗ್ಲಾಸ್ ಸರ್. ಸೊ ಇದು ಬಂದು ಮ್ಯಾಟ್. ಸೊ ಎರಡು ಕಾಂಬಿನೇಷನ್ ಮಾಡಿದ್ದೀವಿ. ಸೊ ಯೂನಿಕ್ ಆಗಿದೆ. ಮತ್ತೆ ಅಟ್ ದ ಸೇಮ್ ಟೈಮ್ ಫಸ್ಟ್ ಟೈಮ್ ಮಾಡಿದ್ದೀವಿ ಇದನ್ನು. ಸೇಮ್ ಫಸ್ಟ್ ಟೈಮ್ ಇದು? ಹೌದು ಸರ್. ಇದು ಕಲರ್ ಕಾಂಬಿನೇಷನ್ ಏನು? ಕಲರ್ ಕಾಂಬಿನೇಷನ್ ಬಂದು ಇದು ಬಂದು ಪಿಸ್ತಾ ಗ್ರೀನ್ ಸರ್. ಲೈಟೆಸ್ಟ್ ಪಿಸ್ತಾ ಗ್ರೀನ್. ಇದು ಮತ್ತೆ ಆಫ್ ವೈಟ್ ಟು ಸೆಮಿ ಮ್ಯಾಟ್ SMT ಫಿನಿಶ್. ಓಕೆ ಓಕೆ. ಮತ್ತೆ ಬ್ಲಾಕ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಈ ಕಡೆಗೆ ಯೂಸ್ ಕ್ಲಾತ್ಸ್ ಹಾಕೊಳ್ಳೋಕೆ ಸಪರೇಟ್ ಆಗಿ ಒಂದು ಬಾಕ್ಸ್ ಕೊಟ್ಟಿದ್ದೀವಿ ಸರ್. ಅದು ಯಾವ ಥರ ಇರುತ್ತೆ? ಈ ಥರ ಸರ್. ಓಕೆ. ಇದು ಎವ್ರಿಡೇ ಯೂಸ್ ಕ್ಲಾತ್ಸ್ ಹಾಕೊಳ್ಳೋಕೆ ವಾರ್ಡ್ರೋಬ್ ಅಲ್ಲೇ ಇಂಟಿಗ್ರೇಟ್ ಆಗಿಬಿಟ್ಟೈತೆ ಇದು. ಈ ಕಾಂಬಿನೇಷನ್ ಒಳ್ಳೆ ವರ್ಕ್ ಆಗಿದೆ ಸರ್. ಹಾಂ ಸರ್. ಕಲರ್ ಇದು ತುಂಬ ಟ್ರೆಂಡಿಂಗ್ ಕಲರ್ ಆ್ಯಕ್ಚುಲಿ ಇದು ಸ್ಟಾರ್ಗ್ರೀನು. ಸೊ ಮತ್ತೆ ಒಳಗಡೆ ಬಂದು ಈ ಕಡೆಗೆ ಮಿಡಲ್ಗೆ ಶೆಲ್ಫ್ ಡಿವೈಡ್ ಮಾಡಿದ್ದೀವಿ. ಸೊ ಈ ಕಡೆ ಚಿಕ್ಕ ಚಿಕ್ಕ ಐಟಮ್ಸ್ ಇಟ್ಕೊಳ್ಳೋಕ್ಕಾಗುತ್ತೆ. ಈ ಕಡೆ ಒಂದು ಓಲ್ ರೋಡ್ ಕೊಟ್ಟಿದ್ದೀವಿ. ಮತ್ತೆ ಫುಲ್ಲು ಪ್ರೊಫೈಲ್ ಲೈಟು ರನ್ ಆಗಿದೆ ಸರ್ ಕಂಪ್ಲೀಟ್ ವಾರ್ಡ್ರೋಬಿಗೆ. ಮತ್ತೆ ಎರಡು ಡ್ರಾಸ್ ಕೊಟ್ಟಿದ್ದೀವಿ. ಸೇಮ್ ವೇ ಈ ಕಡೆಗೆ ಫ್ಲಾಟ್ ಶೆಲ್ಫ್ಸ್ ಕೊಟ್ಬಿಟ್ಟಿದ್ದೀವಿ ಸರ್. ಕಂಪ್ಲೀಟ್ ಆಗಿ ಶೆಲ್ಫ್ಸ್ ಅಲ್ಲ ಸರ್ ಇದು? ಕೊಟ್ಟಿದ್ದೀವಿ. ಪ್ಲೆಂಟಿ ಆಫ್ ಸ್ಟೋರೇಜ್ ಸಿಗುತ್ತೆ ಇದರಿಂದ. ಓಕೆ. ಮತ್ತೆ ಲಾಫ್ಟ್ ಫುಲ್ ವಾಲ್ ಟು ವಾಲ್ ರನ್ ಆಗಿದೆ ಸರ್ ಕಂಪ್ಲೀಟ್ ಆಗಿ. ಓಕೆ. ವೆರಿ ನೈಸ್. ಆಮೇಲೆ ಈ ಕಡೆ ಈ ಕಡೆ ಬಂದ್ರೆ ಹೈಲೈಟ್ ಆಫ್ ದ ಸರ್. ಸೊ ಫಸ್ಟ್ ಇದು ಡಿ ಮಿರರ್ ಕೊಟ್ಟಿದ್ದೀವಿ ಸರ್. ಡಿ ಮಿರರ್ ಅಂತಾರೆ ಅದನ್ನ? ಸೊ ಕೆಳಗೆ ಯೂಶಲಿ ಡಿ ಅಂದ್ರೆ ಇಲ್ಲಿ ತನಕ ಮತ್ತೆ ರನ್ ಆಗುತ್ತೆ. ಸೊ ಇದನ್ನ ಇಲ್ಲಿ ಕಟ್ ಮಾಡಿದ್ದೀವಿ. ಓಕೆ ಓಕೆ. ಸೊ ಒಳಗಡೆ ಮತ್ತೆ ಸ್ಟೋರೇಜ್ ಇದೆ. ಸೊ ಈ ತರ ತಗೊಂಡಿದ್ದೀರಾ? ಹೌದು. ಬ್ಯಾಕ್ ಸೈಡ್ ಅಲ್ಲಿ ಮತ್ತೆ ಪ್ಯಾನಲಿಂಗ್ ಮಾಡಿ ರಾಫ್ಟರ್ಸ್ ರನ್ ಆಗಿದೆ. ಈ ಕಡೆಗೆ ಮತ್ತೆ ವಾಲ್ ಪೇಪರ್ ಡೈರೆಕ್ಟ್ ಆಗಿ ವಾಲ್ ಮೇಲೆ ಹಾಕಿದೆ ಸರ್. ಓಕೆ ಓಕೆ ಓಕೆ. ಮತ್ತೆ ಸೇಮ್ ಆ ಕಡೆಗೆ ಈ ಕಡೆ ಏನು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ ಅದ್ರ ಬದಲು ಆ ಕಡೆಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದೀವಿ. ಸೊ ಅದು ಡಿಸೈನು ಡಿಫ್ರೆಂಟ್ ಆಗಿದೆ. ಸೊ ಕೆಳಗಡೆ ಸ್ಟೋರೇಜ್ ಕೊಟ್ಟಿರೋದು ಬಂದು ಆಫ್ ರೌಂಡ್ ಮಾಡಿದ್ದೀವಿ ಸರ್. ಇಲ್ಲಿ ಎರಡು ಕಡೆಗೂ ಆಫ್ ರೌಂಡ್ ಮಾಡಿದ್ದೀವಿ. ವೆರಿ ಯೂನಿಕ್ ಆಗಿ ಬಂದಿದೆ ಸರ್ ಇದು. ನೋಡ್ಬೋದು ವೀಕ್ಷಕರೇ. ಸೊ ಒಂಥರ ಗೇಮಿಂಗ್ ಸೆಟಪ್ ಮಾಡ್ಕೊಟ್ಟಂಗೆ ಮಾಡ್ಕೊಟ್ಬಿಟ್ಟಿದ್ದೀರಾ. ಓಕೆ. ಸೊ ಮೇಲ್ಗಡೆಗೆ ಒಂದು ಅಪ್ಲಿಫ್ಟ್ ಅದ ಸರ್ ಇದು. ಇದು ಅಪ್ಲಿಫ್ಟರ್ ಇದು? ಹೌದು. ಅದ್ರ ಮೇಲ್ಗಡೆ ಒಂದು ಓಪನ್ ಬಾಕ್ಸ್ ಸರ್ಫೇಸ್ ಲೈಟ್ ಹಾಕಿದ್ದೇವೆ. ಮತ್ತೆ ಈ ಕಡೆಗೆ ಸ್ಟೋರೇಜ್ ಕೊಟ್ಟಿದ್ದೀರಾ. ಶೆಲ್ಫ್ಸ್ ಹಾಕ್ಬಿಟ್ಟಿದ್ದೀರಲ್ಲ? ಶೆಲ್ಫ್ ಹಾಕಿದ್ದೀವಿ. ಸೊ ಕೆಳಗಡೆ ಓಪನ್ ಸ್ಪೇಸ್ ಮತ್ತೆ ಅದೇ ರಾಫ್ಟರ್ ಮೇಲ್ಗಡೆಯಿಂದ ಕೆಳಗಡೆ ತನಕ ರನ್ ಆಗಿದೆ ಸರ್. ಅಲ್ಲಿರೋ ರಾಫ್ಟರ್ ಹಂಗೆ ಕಂಟಿನ್ಯೂಟಿ ತಗೊಂಡಿದ್ದೀರಾ? ತಗೊಂಡಿದ್ವಿ. 8 ಇಂಚಸ್ ಏನು ನಾವು ಕರ್ಟನ್ಸ್ ಗ್ಯಾಪ್ ಕೊಟ್ಟಿದ್ದೀವಲ್ಲ ಅದನ್ನು ಎಲ್ ಶೇಪ್ ಅಲ್ಲಿ ಕಟ್ ಮಾಡಿದ್ದೇವೆ ಸರ್. ಸೊ ಎಲ್ ಶೇಪ್ ಕಟ್ ಮಾಡಿರೋದಾ ಇದು? ಈವನ್ ಕರ್ಟನ್ಸು ಲ್ಯಾಮಿನೇಟ್ ಕಲರ್ಗೆ ಮ್ಯಾಚ್ ಆಗೋ ಥರನೇ ಚೂಸ್ ಮಾಡಿದ್ರು ಕ್ಲೈಂಟ್. ವೆರಿ ನೈಸ್. ಓಕೆ. ಇಲ್ಲಿ ಫಾಲ್ ಸೀಲಿಂಗ್ ಇದು ಫ್ಲಾಟ್ ಫಾಲ್ ಸೀಲಿಂಗ್ ಸರ್ ಸೇಮು.
ಪ್ರೊಫೈಲ್ ಲೈಟೇ ಕಂಪ್ಲೀಟ್ ಹೌಸಲ್ಲಿ ನಾವು ಕವರ್ ಮಾಡಿರೋದು ಇಲ್ಲಿ ಎಲ್ಲ ಕಡೆ ಒಂದೇ ಥರ ಮಾಡಿದ್ದೀರಾ ಎಲ್ಲ ಕಡೆ ಒಂದೇ ಥರ ಮಾಡಿದ್ದೀವಿ. ಬೆಡ್ ಸರ್? ಸೊ ಬೆಡ್ ಇದು ಕಿಂಗ್ ಸೈಜ್ ಇದು. ಸೊ ಬ್ಯಾಕ್ ಸೈಡ್ ಮತ್ತೆ ನಾವು ಗ್ರೀನ್ ಕಲರ್ ಕ್ಲೋಸೆಸ್ಟ್ ಮ್ಯಾಚಿಂಗ್ ಕೊಟ್ಟಿದ್ದೀವಿ, ಬಟ್ ಸ್ವಲ್ಪ ಡಾರ್ಕ್ ಶೇಡ್ ಅಲ್ಲಿ ಕೊಟ್ಟಿದ್ದೀವಿ. ಓಕೆ ಓಕೆ. ಮತ್ತೆ ಈ ಬೆಡ್ ಬ್ಯಾಕ್ ಸೈಡ್ ಲೈಟ್ ರನ್ ಆಗಿದೆ ಸರ್, ಹಿಂದ್ಗಡೆ ಕೋಲ್ ಲೈಟ್ ಹಾಕಿದ್ದೀರಾ? ಕೋಲ್ ಲೈಟ್. ಸೊ ಯು ಶೇಪ್ ಅಲ್ಲಿ ರನ್ ಆಗಿದೆ. ಸೊ ಅದಕ್ಕೆ ನಿಮಗೆ ಲೈಟ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ, ತುಂಬಾ ಯೂನಿಕ್ ಆಗಿ ಬರ್ತಾ ಇದೆ ಸರ್. ಹೌದು. ಅಂಡ್ ಈ ಟ್ರಾಪಿಕಲ್ ಇದು ತುಂಬಾನೇ ಫೇಮಸ್ ಆಗ್ತಾ ಇದೆ. ಹೌದು ಸರ್, ಅದ್ರಲ್ಲಿ ತುಂಬಾ ಡಿಸೈನ್ಸ್ ಇದೆ. ಲೈಕ್ ಇವಾಗ ನೀವು ಲಾಸ್ಟ್ 3-4 ವಿಡಿಯೋಸ್ ನೋಡಿದ್ರೆ ಒಂದೊಂದ್ ಮನೇಲಿ ಒಂದೊಂದ್ ಕಲರ್ ಒಂದೊಂದರ ಟ್ರಾಪಿಕಲ್ ಸಿಗ್ತಾ ಇದೆ. ಹೌದು ಹೌದು ಹೌದು. ಸೊ ಅದನ್ನ ನಾವು ಲೈಟ್ ಲಾಸ್ಟ್ ಅಂದ್ರೆ ಮಲ್ಟಿಪಲ್ ಡಿಸೈನ್ಸ್ ಇದೆ, ಕ್ಲೈಂಟ್ ಅವ್ರ ಡಿಸೈನ್ ಪ್ರಕಾರ ಚೂಸ್ ಮಾಡ್ಬೋದು. ನೋಡಿ ವೀಕ್ಷಕರೇ, ತುಂಬಾ ನ್ಯಾಚುರಲ್ ಬೇಕಾದ್ರೆ ನ್ಯಾಚುರಲ್ ಸಿಗುತ್ತೆ. ಹೌದು. ಈ ರೀತಿ ಫೇಡೆಡ್ ಬೇಕು ಅಂದ್ರೆ ಫೇಡೆಡ್ ಕೂಡ ಹಾಕೋಬಹುದು ನೀವು. ಅಂತ ನಮ್ಮ ವಿಂಡೋ ಇಂದ ನೋಡ್ತಾ ಇದ್ದೀವೇನೋ ಅನ್ನೋ ಫೀಲ್ ಬರಬೇಕು. ಹೌದು. ಸೊ ಆ ತರ ಮಾಡ್ಕೊಡ್ತಾ ಇದ್ದಾರೆ ವೀಕ್ಷಕರೇ. ಇಷ್ಟ ಅಲ್ವಾ ಸರ್ ಈ ಮನೆಯಲ್ಲಿ? ಇಷ್ಟ ಸರ್. ಹೌದು. ಓಕೆ, ಸೂಪರ್. ಶಿಕ್ಷಕರೇ, ಮನೆ ನೋಡಿದ್ರಿ, ಅಭಿಷೇಕ್ ಸರ್ ಹತ್ರನೂ ಮಾತಾಡಿದ್ರಿ. ಸರ್, ಅಭಿಷೇಕ್ ಸರ್ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಉತ್ತರ ಕರ್ನಾಟಕದಿಂದ ಬಂದರೂ ಕೂಡ ಮನೆ ನೋಡಿದವರೆಲ್ಲ ಖುಷಿಯಾಗಿದ್ದಾರೆ ಅಂತ ಹೇಳ್ತಾರೆ. ಸರ್, ಈ ಮನೆಯ ಬಜೆಟ್ ಎಷ್ಟಾಯ್ತು ಸರ್? ಈ ಮನೆ ಬಜೆಟ್ ಬಂದು 9 lakhs ಪ್ಲಸ್ ಟ್ಯಾಕ್ಸಸ್ ಆಗಿದೆ. 9 lakh ಪ್ಲಸ್ ಟ್ಯಾಕ್ಸಸ್. ಓಕೆ. ಸೊ ಇಲ್ಲಿ ಬಳಸಿರುವಂತಹ ಬ್ರ್ಯಾಂಡ್ಗಳ ಬಗ್ಗೆ ಹೇಳಿ, ಏನೇನು ಬ್ರ್ಯಾಂಡ್ ಯೂಸ್ ಮಾಡಿದ್ದೀರಾ? ಸರ್, ಇವರು ಬಂದು ಕ್ಲೈಂಟ್ ಪ್ಲಾಟಿನಮ್ ಪ್ಯಾಕೇಜ್ ಅಲ್ಲಿ ಹೋಗಿದ್ರು. ಅಂದ್ರೆ ನಮ್ದು ಮುಂಚೆ ಏನು ಪ್ಲಾಟಿನಮ್ ಪ್ಯಾಕೇಜ್ ಇತ್ತಲ್ಲ ಅದನ್ನ ಆಫ್ ಮಾಡಿದ್ರು. ಸೊ ಅಲ್ಲಿ ಬೈ ಡಿಫಾಲ್ಟ್ ಅವ್ರಿಗೆ ಲ್ಯಾಮಿನೇಟ್ಸ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಮತ್ತೆ ಹಾರ್ಡ್ವೇರ್ ಎಲ್ಲ ಹಾಫ್ಲೇ ಬರುತ್ತೆ ಸರ್. ಸೊ ಮತ್ತೆ ಕಿಚನ್ಗೆ ಸೆಂಚುರಿ ಸೈನಿಕ್ ಇಲ್ಲ ಗ್ರೀನ್ ಪ್ಲೈ ಕೋಟೆಕ್ ಅಲ್ಲಿ ನಾವು BWP ಗ್ರೇಡ್ ಯೂಸ್ ಮಾಡ್ತೀವಿ. ಅಕ್ರಾಲಿಕ್ ಕಿಚನ್ ಡಿಫಾಲ್ಟ್ ಕಾಂಪ್ಲಿಮೆಂಟರಿ ಬರುತ್ತೆ, ಮತ್ತೆ ಒಂದು ಪಾಟ್ ಕಾಂಪ್ಲಿಮೆಂಟರಿ ಬರ್ತಿತ್ತು. ಓಕೆ ಓಕೆ ಓಕೆ. ನಿಮ್ಮ ಪ್ಯಾಕೇಜಸ್ ಅಂತ ಬಂದ್ರೆ ಏನೇನು ರೇಟ್ ಚಾರ್ಜ್ ಮಾಡ್ತಾ ಇದ್ದೀರಾ ಸರ್? ನಮ್ಮ ಪ್ಯಾಕೇಜಸ್ ಬಂದು 3.99 lakhs ಇಂದ ಸ್ಟಾರ್ಟ್ ಆಗುತ್ತೆ 2 BHK ಗೆ ಬೇಸಿಕ್ ಪ್ಯಾಕೇಜ್. ಸೊ ಅದಾದ್ಮೇಲೆ ಮತ್ತೆ 5.99 lakhs ಇದೆ, ಮತ್ತೆ 7.99 lakhs ಇದೆ ಸರ್. ಕಸ್ಟಮೈಸಬಲ್ ಇದೆ. ಪ್ಯಾಕೇಜಸ್ ಅಲ್ಲೂ ಏನಾದ್ರು ಬೇಡ ಅಂದ್ರೆ ತಗೋಬಹುದು, ಮತ್ತೆ ಆ್ಯಡ್ ಮಾಡಂಗಿರೋ ಮಾಡ್ಬೋದು, ಅಷ್ಟೇ ಲಿಮಿಟ್ ಮಾಡಬೇಕು ಅಂತ ಏನಿಲ್ಲ. ಆ ಥರ ಏನಿರಲ್ಲ. ನೀವು ನನ್ನ ವಿಡಿಯೋಸ್ ಎಲ್ಲ ನೋಡ್ತೀರಲ್ವಾ? ಸೊ ಯಾವ್ದು 2-3 ವಿಡಿಯೋಸ್ ನೋಡಿದಾಗ ನಮ್ಗೆ ಆ ರೀತಿ ವಾರ್ಡ್ರೋಬ್ ಬೇಕು, ಈ ರೀತಿ TV ಯೂನಿಟ್ಸ್ ಬೇಕು, ಈ ರೀತಿ ಕಂಬೈನ್ ಮಾಡ್ಬೋದಲ್ವಾ? ಮಾಡ್ಬೋದು. ವಿಡಿಯೋ ತಗೊಂಡ್ಬಿಟ್ಟು ಮಾಡ್ಬೋದು. ಈಗ ನಮ್ಮ ಹಳೆ ವಿಡಿಯೋಸ್ ನೋಡಿ ತುಂಬಾ ಜನ ಅದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸೊ ವಿಡಿಯೋಸ್ ನೋಡ್ತಿದ್ರೆ ಐಡಿಯಾ ಬರುತ್ತೆ. ನಾವು ಇಷ್ಟು ಮಲ್ಟಿಪಲ್ ವಿಡಿಯೋಸ್ ಮಾಡೋದ್ ರೀಸನ್ ಏನಂದ್ರೆ ಒಬ್ಬೊಬ್ಬ ಟೇಸ್ಟ್ ಒಂದೊಂಥರ ಇರುತ್ತೆ. ಸೊ ಅದನ್ನ ಇಡೀ ನಿಮ್ಮ ವೀಕ್ಷಕರಿಗೆ ತೋರಿಸಬೇಕು ಅಂತ ಹೇಳ್ಬಿಟ್ಟು ಹೊಸ ರುಚಿ ಸಿಗುತ್ತೆ, ಹೊಸ ಟೇಸ್ಟ್ ಬರ್ಬೋದು, ಹೊಸ ಒಂದು ಐಡಿಯಾಸ್, ಮತ್ತೆ ಅದರಿಂದನೇ ಇನ್ನೊಂದು ಹೊಸ ಐಡಿಯಾನು ಬರ್ಬೋದು, ಕ್ರಿಯೇಟ್ ಆಗ್ಬೋದು. ಸೊ ನಿಮ್ಮ ಮನೆಯೂ ಕೂಡ ಒಂದು ಯುನಿಕ್ ಆಗಿರುವಂಥ ಮನೆಯಾಗಿ ಕ್ರಿಯೇಟ್ ಮಾಡ್ಬೋದು. ಸರ್, ನೀವು ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸರ್ ಇವಾಗ? ಸರ್, ನಾವು ಬೆಂಗಳೂರು, ಮೈಸೂರು, ತುಮಕೂರು ಮೂರು ಕಡೆ ಮಾಡ್ತಾ ಇದ್ದೀರಾ. ತುಂಬಾ ಜನ ಕೇಳ್ತಾ ಇದ್ದಾರೆ ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರು ಬಜೆಟ್ ಇಂಟೀರಿಯರ್ ತರ್ತಾರೆ, ಬಟ್ ಬೆಂಗಳೂರು ಮಾತ್ರ ಅಂತ ಇಲ್ಲ, ಮೈಸೂರು, ತುಮಕೂರು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇನ್ನ ಮುಂದೆ ಬರಲಿ ಅಂತ ನಾವು ವಿಶ್ ಮಾಡೋಣ. ಸರ್, ಯಾರಾದ್ರೂ ಬರಬೇಕು ಅಂದ್ರೆ ಆಫೀಸಲ್ಲಿ ಇದೆ ಸರ್? ಸರ್, ನಮ್ಮ ಆಫೀಸು ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದು JP ನಗರದಲ್ಲಿ. ಓಕೆ. ಸರ್, ಈ ಮನೆ ಆಕ್ಚುಲಿ ಒನ್ ಆಫ್ ದ ಯುನೀಕ್ ಮನೆ. ಸ್ವಲ್ಪ ಡಿಫ್ರೆಂಟ್ ಐಡಿಯಾಸ್ ಎಲ್ಲ ಇಂಕ್ಲೂಡ್ ಮಾಡಿದ್ದಾರೆ. ಸೊ ಈ ಮನೆ ನೋಡ್ತಾರೆ ಅಂತ ವೀಕ್ಷಕರಿಗೆ ಐಡಿಯಾ ಇದ್ರೆ ನೀವು ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವಾಗ? ಸರ್, ಈಗ ನಾವು ಈ ಮನೇಲಿ TV ಯೂನಿಟ್ ನೋಡಿರ್ಬೋದು, ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ. ಸೊ ಅದನ್ನ ಮತ್ತೆ ನಾವು ಬಜೆಟ್ ಅಲ್ಲೇ ಮಾಡಿದ್ದೀವಿ, ತುಂಬಾ ಕಾಸ್ಟ್ ಏನು ಎಕ್ಸ್ಟ್ರಾ ಏನಾಗಿಲ್ಲ. ಸೊ ಅದೇ ತರ ಈಗ ಸ್ವಲ್ಪ ಫರ್ಮ್ಸ್ ಏನ್ ಮಾಡ್ತಾರೆ, ಡಿಸೈನ್ ಜಾಸ್ತಿ ಆದಷ್ಟು ಕಾಸ್ಟ್ ಜಾಸ್ತಿ ಮಾಡ್ತಾರೆ. ಸೊ ನಾವು ಆ ಥರ ಏನು ಮಾಡಲ್ಲ ಸರ್. ಸೊ ಫಸ್ಟ್ ನಾವು ಅವ್ರಿಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ಸ್ ಕೊಡ್ತೀವಿ, ಮತ್ತೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ. ಸೊ ಕಾಸ್ಟ್ ಯಾವುದಕ್ಕೆ ಎಷ್ಟಾಗಿದೆ ಏನು ಅಂತ. ಸೊ ಅದರಿಂದ ಕ್ಲೈಂಟ್ ಯಾರೇ ಆಗಿರ್ಬೋದು. ಸೊ ಮತ್ತೆ ನಾವು ಪೇಷನ್ಸ್ ಆಗಿ ಕೂತ್ಕೊಂಡು ಕ್ಲೈಂಟಿಗೆ ನಾವು ರಿಸ್ಟ್ರಿಕ್ಷನ್ ಕೊಡಲ್ಲ. ಈಗ ಎಕ್ಸಾಂಪಲ್ ಡಿಸೈನಿಂಗಿಗೆ ಕೂತ್ಕೊಳ್ಳಿ ಸರ್, ಈಗ 2 ಸೆಟ್ಟಿಂಗಲ್ಲಿ ಮುಗಿಸ್ಕೋಬೇಕು, 3 ಸೆಟ್ಟಿಂಗಲ್ಲಿ ಮುಗಿಸ್ಕೋಬೇಕು ಅಂತ ಹೇಳೋದು ಏನೂ ಇಲ್ಲ, 100% ಹೇಳಲ್ಲ ಸರ್. ಸೊ ನಾವು ಅದನ್ನ ಈಗ ಲೈಕ್ ಅವ್ರು 4 ಅಲ್ಲ 10 ಟೈಮ್ಸ್ ಬಂದು ನಾವು ರೆಡಿ ಇದೀವಿ ಸರ್. ಓಕೆ ಓಕೆ. ಕಸ್ಟಮರ್ ಸ್ಯಾಟಿಸ್ಫೈ ಆಗ್ಬೇಕು, ಡಿಸೈನ್ ಅವ್ರಿಗೆ ಇಷ್ಟ ಆಗಬೇಕು. ಅಲ್ಲಿ ತನಕ ನಾವು ರಿವರ್ಕ್ ಮಾಡ್ತಾನೆ ಇರ್ತೀವಿ. ಎಕ್ಸಾಂಪಲ್ ಲ್ಯಾಮಿನೇಟ್ಸ್ ಆಗಿರ್ಬೋದು, ಡಿಸೈನ್ ಪಾಯಿಂಟ್ ಆಫ್ ವ್ಯೂಯಿಂದ ಇರ್ಬೋದು, ಪ್ರತಿಯೊಂದು ಅಂಟಿಲ್ ಅಂಡ್ ಅನ್ಲೆಸ್ ನಮ್ಗೆ ಈ ಡಿಸೈನ್ ಓಕೆ ಅನ್ನೋ ತನಕ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ಫ್ರೀ ಹ್ಯಾಂಡ್ಸ್ ಕೊಟ್ಟಿರ್ತೀವಿ ಸರ್. ಸೊ ಅಲ್ಲಿ ನಮ್ಮ ಒಂದು ಕ್ಲೈಂಟ್ 6 ತಿಂಗಳೇನೋ ತಗೊಂಡಿದ್ರಲ್ಲ, ಹೌದು ಸರ್, ಡಿಸೈನ್ ಮಾಡೋದಕ್ಕೆ. ಕರೆಕ್ಟ್. ಮತ್ತೆ ನಾವು ಫ್ಲೆಕ್ಸಿಬಲ್ ಆಗೋ ಇದೀವಿ. ಸೇಮ್ ವೇ ಲೈಕ್ ಈಗ ನಾವು ಕಸ್ಟಮರ್ ಯಾರೋ ನಮ್ಮ ಆಫೀಸಿಗೆ ಬರೋಕ್ಕಾಗಲ್ಲ. ಈಗ ನೀವು ಹೇಳ್ದಂಗೆ ತುಮಕೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಎವ್ರಿ ಟೈಮ್ ಅವ್ರು ಬೆಂಗಳೂರಿಗೆ ಬರೋಕ್ಕಾಗಲ್ಲ ಸರ್. ಅವಾಗ ನಾವೇನು ಮಾಡ್ತೀವಿ, ಗೂಗಲ್ ಮೀಟಲ್ಲಾಗಲಿ, ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಯಾವುದೇ ಇರಲಿ, ಅಲ್ಲಿ ನಾವು ಕನೆಕ್ಟ್ ಆಗಿ ನಾವು ಅವ್ರಿಗೆ ಡ್ರಾಯಿಂಗು ಇದು ಮಾಡ್ತೀವಿ ಸರ್, ಡಿಸೈನ್ ಚೇಂಜಸ್ ಮಾಡ್ತೀವಿ. ಸೂಪರ್ ಆಗಿ ಹೇಳಿದ್ರಿ. ಸೊ ನಿಮಗೂ ಕೂಡ ಸಮಯ ಉಳಿತಾಯ ಆಗಬೇಕು, ಹಣ ಉಳಿತಾಯ ಆಗಬೇಕು, ಬಟ್ ನಮ್ಮ ಬಜೆಟಲ್ಲಿ ಬರಬೇಕು, ಕ್ವಾಲಿಟಿ ಇಂಟೀರಿಯರ್ ಇರಬೇಕು, ಯೂನಿಕ್ ಆಗಿರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಸ್ಪೇಷಿಯಸ್ ಸ್ಟುಡಿಯೋಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಪ್ಲೇಲಿಸ್ಟಲ್ಲಿ ಅನೇಕ ವೀಡಿಯೋಸ್ಗಳಿದೆ, ಎಲ್ಲ ವೀಡಿಯೋ ನೋಡಿ ಐಡಿಯಾಸ್ ತೊಗೊಳ್ಳಿ. ನಿಮ್ಮ ಐಡಿಯಾಸ್ ಇದ್ದರೆ ಸರ್ಗೆ ಹೇಳಿ, ಇವರು ಕೂಡ ನಿಮಗೆ ಅನೇಕ ಇನ್ಪುಟ್ಗಳನ್ನು ಕೊಡ್ತಾರೆ. ಆ ಮೂಲಕ ಇಬ್ಬರು ಸೇರಿಬಿಟ್ಟು ಒಂದು ಒಳ್ಳೆ ಇಂಟೀರಿಯರ್ನ ಕ್ರಿಯೇಟ್ ಮಾಡ್ಬೋದು ಅಂತ ಅನ್ಕೊತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಯುನಿಕ್ ಆಗಿರೋ ಇಂಟೀರಿಯರನ್ನು ಬಜೆಟಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.